ಎಲ್ರಿಗೂ ನಮಸ್ಕಾರ, ಶುಭೋದಯ. ನೀವು ನೋಡ್ತಾ ಇದ್ದೀರಾ NKR ಟಿವಿ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ವಿಶೇಷ ವಿಚಾರಗಳನ್ನ ತಿಳಿಯಪಡಿಸಲಿಕ್ಕೆ ಶ್ರೀಯುತರು, ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ತಮ್ಮ ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ, ಪಂಚಾಂಗ ಶ್ರವಣ ಮಾಡೋಣವಾ? ಆಗಲಿ. ಓಂ ಶನೈಶ್ಚರೋ ರಾಶಿತೋ ರಾಶಿಮೇತಿ ಶನಿರ್ಭೋಗೋ ಗಮನಂಚೇಷ್ಟತಂಚ ಸೂರ್ಯಾತ್ಮಜಂ ಪಾವನಂ ಸುಪ್ರಸನ್ನಂ ಮಂದಂ ಸದಾ ಶರಣಮಹಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಜೊತೆಯಲ್ಲಿ ಯಾರ್ಯಾರು ಒಂದು ಅಕ್ಟೋಬರ್ ತಿಂಗಳ 25ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ನಿಮ್ಮ ಕುಟುಂಬದಲ್ಲಿ ಒಂದು ಉತ್ತಮವಾದಂತಹ ಐಕ್ಯಮತ್ಯ, ಸಹಬಾಂಧವ್ಯ, ಒಂದು ಮಧುರವಾಗಿರತಕ್ಕಂಥ ಸಂಬಂಧಗಳು ಉಳಿದು ಶಾಶ್ವತವಾಗಿ ಇದ್ದು ಆ ಪರಶಕ್ತಿಯ ಅನುಗ್ರಹದಿಂದ ನಿಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನ, ಸಮೃದ್ಧಿ, ಸೌಭಾಗ್ಯ, ಅಭಿವೃದ್ಧಿ ಪ್ರತಿಯೊಂದು ಕೂಡ ದಿನದಿಂದ ದಿನಕ್ಕೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂಥೇಳಿ ಹಾರೈಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಶನಿವಾರ, ಅನುರಾಧ ನಕ್ಷತ್ರದಲ್ಲಿಯೇ ಚಂದ್ರ ಸದ್ಯ ಇದ್ದಾನೆ. ಆ ನಂತರದಲ್ಲಿ ಜ್ಯೇಷ್ಠ ನಕ್ಷತ್ರಕ್ಕೆ ಅವನ ಸಂಚಾರವಾಗ್ತದೆ. ಆದರೂ ವೃಶ್ಚಿಕ ರಾಶಿಯಲ್ಲಿಯೇ ಇರತಕ್ಕಂತಹ ಚಂದ್ರ. ಇವತ್ತು ಶೋಭನ ಅನ್ನುವಂತಹ ಒಂದು ಯೋಗ ಇದೆ, ಜೊತೆಯಲ್ಲಿ ತೈತಿಲ ಅನ್ನುವಂತಹ ಕರಣ ಇದೆ. ಇದು ಇವತ್ತಿನ ಪಂಚಾಂಗ. ಪಂಚಾಂಗ ಅಂದ್ರೆ ಏನು? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಚತುರ್ಥಿ ತಿಥಿ, ಶನಿವಾರ, ಅನುರಾಧ ನಕ್ಷತ್ರ, ಶೋಭನ ಯೋಗ, ತೈತಿಲ ಕರಣ. ಇದು ಪಂಚಾಂಗವಾದರೆ ಗ್ರಹ ಸ್ಥಿತಿಯನ್ನು ಒಂದು ಸಾರಿ ನೋಡುವುದಾದರೆ ಮೇಷ, ವೃಷಭ, ಮಿಥುನ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರ, ತುಲಾ ರಾಶಿಯಲ್ಲಿ ರವಿ, ಬುಧ ಮತ್ತು ಮಂಗಳ, ವೃಶ್ಚಿಕದಲ್ಲಿ ಚಂದ್ರ, ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಹಾಗೆಯೇ ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೊದಲ ರಾಶಿ ಮೇಷರಾಶಿಗೆ ಹೇಗಿದೆ ಈ ದಿನ? ನೋಡ್ತಾ ಹೋಗೋಣ. ಆರಂಭದಲ್ಲಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಭಾಗ್ಯ ಅಥವಾ ಭಾಗ್ಯಾಧಿಪತಿ ಆಗಿರತಕ್ಕಂತಹ ಗುರು ಅವನು ಚತುರ್ಥ ಭಾವದಿಂದ ದೃಷ್ಟಿಯನ್ನು ಅಷ್ಟಮದ ಚಂದ್ರನಿಗೆ ಕೊಡ್ತಾನೆ. ಮನೆಯ ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರಾಗಿ ಕಾಣಿಸುತ್ತೆ. ಏರುಪೇರು ಅಂತಂದ್ರೆ ಏನೋ ಭಾರಿ ದೊಡ್ಡ ಅನಾಹುತ ಅಂತ ಅರ್ಥ ಅಲ್ಲ. ಮನೆಯ ವಾತಾವರಣ ಸ್ವಲ್ಪ ಕಸಿವಿಸಿಗೆ ಒಳಗಾದಂಥ ಲಕ್ಷಣ ಕಾಣಿಸುತ್ತೆ. ತಾತ್ಕಾಲಿಕವಾದಂಥ ಒಂದು ಫಲ ಇದು. ವಿಶೇಷವಾಗಿ ಏನೋ ಭಾರಿ ದೊಡ್ಡ ಅನಾಹುತ ಅಂತಲ್ಲ. ಅಂದರೆ ವಾಗ್ವಾದಗಳಾಗ್ತಕ್ಕಂಥದ್ದು. ಅಷ್ಟಮ ಭಾವದಲ್ಲಿ ನೀಚನಾದಾಗ ಎರಡನೇ ಮನೆ ವಾಕ್ಸ್ಥಾನಕ್ಕೆ ಮತ್ತು ಕುಟುಂಬ ಸ್ಥಾನಕ್ಕೆ ಚಂದ್ರನ ದೃಷ್ಟಿ ಅಂತಕ್ಕಂಥದ್ದು ಬರ್ತದೆ. ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ, ಮೇಷರಾಶಿಯವರಿಗೆ, ಅದರಲ್ಲೂ ಕೃತಿಕಾ ನಕ್ಷತ್ರದಲ್ಲಿ ಜನ್ಮಿಸಿದಂಥವರಿಗೆ ಕಣ್ಣಿನ ಸಂಬಂಧವಾದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ವಾಗ್ವಾದಗಳಾಗಬಹುದು. ಕುಟುಂಬದ ಒಳಗೇನೆ ಸಣ್ಣ ಪುಟ್ಟ ವಿಚಾರಗಳನ್ನೇ ದೊಡ್ಡದಾಗಿ ಮಾಡ್ತಕ್ಕಂಥದ್ದು. ಆದರೆ ಎಷ್ಟೋ ಸಂದರ್ಭ ಚಿಕ್ಕ ಚಿಕ್ಕ ವಿಚಾರಗಳನ್ನು ಅಲ್ಲಿಯೇ ತಣಿಸೋದು ಬಿಟ್ಟು ಮನೆಯಲ್ಲಿ ಇರ್ತಕ್ಕಂಥವ್ರು ಅದನ್ನು ನಿರ್ವಹಣೆ ಮಾಡಬೇಕಾದಂಥವರು ಅದಕ್ಕೆ ಗಾಳಿ ಹಾಕಿ ಮತ್ತು ಬೆಂಕಿ ಹಚ್ಚುವಂಥ ಪ್ರಯತ್ನಗಳಾಗತ್ತೆ. ಆದಷ್ಟು ಅಂಥ ಸಂದರ್ಭವನ್ನು ತಿಳಿಗೊಳಿಸೋದಕ್ಕೆ ವಿವೇಕಿಗಳಾದಂಥವರು ಪ್ರಯತ್ನ ಮಾಡಬೇಕು. ಮತ್ತು ಈ ಸಂದರ್ಭದಲ್ಲಿ ಐಕ್ಯಮತ್ಯವನ್ನು ಉಳಿಸಿಕೊಡು ಅಂಥೇಳಿ ಸೀತಾರಾಮಚಂದ್ರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ತೃತೀಯಾಧಿಪತಿ ಆಗಿರತಕ್ಕಂತಹ ಚಂದ್ರ ಉಚ್ಚಸ್ಥಿತಿಯ ಆಪೋಸಿಟ್
ವಿರೋಧದ ರಾಶಿಯಲ್ಲಿರ್ತಕ್ಕಂಥದ್ದು ಸಪ್ತಮ ರಾಶಿಯಲ್ಲಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಮಟ್ಟಿನ ಪ್ರಗತಿ ಉಂಟು. ಅಲ್ಪ ಮಟ್ಟಿನ ಪ್ರಗತಿ, ದೊಡ್ಡ ಮಟ್ಟದ ಲಾಭಾಂಶಗಳ ಕೊರತೆ ಆಗ್ತಕ್ಕಂಥ ಲಕ್ಷಣ. ಕೆಲವು ವ್ಯಾಪಾರಿಗಳಿಗೆ ನಷ್ಟ ಕೂಡ ಆಗಬಹುದು. ವಿಶೇಷವಾಗಿ ಹಾಲಿನ ವ್ಯಾಪಾರಿಗಳಿಗೆ ನಷ್ಟವಾಗಬಹುದು. ಅದಷ್ಟನ್ನು ಬಿಟ್ಟರೆ ಇವತ್ತಿನ ಉಳಿಕೆಯಂತೆ ದಿನಗಳು ಚೆನ್ನಾಗಿದೆ. ಹಸುವನ್ನು ಸಾಕಿ ಹಾಲಿನ ವ್ಯಾಪಾರ ಮಾಡ್ತಾ ಇರತಕ್ಕಂಥವರು ಯಾರಾದರೂ ಇದ್ದರೆ ವೃಷಭ ರಾಶಿಯವರು, ಅಂಥವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಆ ಹಸುವಿನ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿ ಬರುತ್ತೆ. ಎಲ್ಲಾದರೂ ಅಶ್ವತ್ಥ ಮರದ ಸಮೀಪದಲ್ಲಿ ಒಂದು 2-3 ಗಂಟೆಗಳ ಕಾಲ ಹಸುವನ್ನು ಕಟ್ಟಬೇಕು. ವಿಶೇಷವಾಗಿ ಬೆಳಗಿನ ಹೊತ್ತು 11 ಗಂಟೆಯ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಅರಳಿ ಮರದ ನೆರಳಿನಲ್ಲಿ ಹೋಗಬಾರದು ಅಂತ ಹೇಳುತ್ತದೆ. ಹಾಗಾಗಿ ಶಾಸ್ತ್ರಕಾರರು ಈ ಮಾತು ಯಾಕಾಗಿ ಅಂತಂದರೆ, ಆ ಸಂದರ್ಭದಲ್ಲಿ ಬಿಸಿಲಿನ ಝಳ ಏರ್ತಾ ಹೋಗ್ತದೆ. ಆಗ ಅಶ್ವತ್ಥ ಮರದ ಸಮೀಪದಲ್ಲಿ ಆಮ್ಲಜನಕದ ಹರಡುವಿಕೆ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಆದಷ್ಟು ಬೆಳಗಿನ ಹೊತ್ತು ಸುಮಾರು 9 ಗಂಟೆ ಒಳಗೇನೆ ಅಶ್ವತ್ಥ ಮರದ ಸಮೀಪದಲ್ಲಿ ಎಲ್ಲಾದರೂ ನಿಮ್ಮ ಆಕಳುಗಳನ್ನು ಕಟ್ಟಿಟ್ಟು ಅವುಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿ, ಆ ನಂತರದಲ್ಲಿ 11 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೊಡ್ಕೊಂಬರುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದ ಯಾವುದಾದ್ರೂ ಒಂದು ಅನಾರೋಗ್ಯ, ಡಾಕ್ಟರ್ಗಳಿಗೂ ಎಷ್ಟೋ ಸಂದರ್ಭ ಪ್ರಾಣಿಗಳನ್ನು ಆರೋಗ್ಯವನ್ನು ಪತ್ತೆ ಹಚ್ಚೋಕೆ ಆಗೋದಿಲ್ಲ, ಅನಾರೋಗ್ಯಕ್ಕೆ ಕಾರಣವನ್ನು. ಅಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರಕ್ರಿಯೆಯನ್ನು ಮಾಡಿದಾಗ ಅದರಲ್ಲಿ ಸಾಕಷ್ಟು ಸುಧಾರಣೆ ಆಗ್ತದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಧನಾಧಿಪತಿ ಆಗಿರತಕ್ಕಂತಹ ಚಂದ್ರ ಶುಭ ಸ್ಥಿತಿಯಲ್ಲಿದ್ದಾನೆ. ನಿಮಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಗುರುಬಲ ಕೂಡ ಪ್ರಾಪ್ತಿಯಾಗಿದೆ. ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂತಹ ಚಂಚಲ್ಯ ಅಥವಾ ಚಾಂಚಲ್ಯ ಅಂತಕ್ಕಂಥದ್ದು ದೂರವಾಗಿ ಒಂದು ಸ್ವಲ್ಪ ಆಸಕ್ತಿ ಬರ್ತಕ್ಕಂಥ ಲಕ್ಷಣ ಇದೆ. ಸ್ವಲ್ಪ ಓದ್ಕೊಳ್ಳೋಣ, ಪರೀಕ್ಷೆಗಳು ಹತ್ತಿರ ಬಂದರೆ ಸ್ವಲ್ಪ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಭಾಗವಹಿಸೋಕ್ಕಾಗತ್ತೆ, ನಾನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ, ಸಾಧನೆ ಮಾಡೋಕ್ಕಾಗತ್ತೆ ಇತ್ಯಾದಿ ಯೋಚನೆಗಳೆಲ್ಲವೂ ಕೂಡ ಮನಸ್ಸಿಗೆ ಬರ್ತಕ್ಕಂಥ ಲಕ್ಷಣ ಇದೆ. ಆರೋಗ್ಯದಲ್ಲಿ ಕೂಡ ಸಾಕಷ್ಟು ವೃದ್ಧಿಯನ್ನು ನೋಡಬಹುದಾಗಿರುತ್ತೆ. ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ನಿಮ್ಮ ಶನೈಶ್ಚರನ ದೃಷ್ಟಿ ವ್ಯಯಕ್ಕಿರೋದರಿಂದ ಆರೋಗ್ಯದಲ್ಲಿ ಸಾಕಷ್ಟು ವೃದ್ಧಿಯನ್ನು, ಸುಧಾರಣೆಯನ್ನು ನೋಡಬಹುದಾಗಿರುತ್ತೆ. ದೀರ್ಘಕಾಲದ ಸಮಸ್ಯೆಗಳಿದ್ದರೂ ಕೂಡ ಅದರ ನಿವೃತ್ತಿ ಅಂತಕ್ಕಂಥದ್ದು ಕಾಣುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿ ರಾಹು ಇರುವಂಥದ್ದು 3ನೇ ರಾಶಿಗೆ ದೃಷ್ಟಿ ಇರುವಂಥದ್ದು. ಹಾಗಾಗಿ ಗಣಪತಿಯನ್ನು ವಿಶೇಷವಾಗಿ ಉಪಾಸನೆ ಮಾಡಿದರೆ ಖಂಡಿತವಾಗಿ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಪಂಚಮದಿಂದ ಲಾಭವನ್ನು ನೋಡ್ತಿದ್ದಾನೆ. ರಾಶಿಯಲ್ಲಿ ಗುರು ಇದ್ದಾನೆ. ಹಾಗಾಗಿ ಪರಿಪೂರ್ಣವಾಗಿರತಕ್ಕಂಥ ಒಂದು ಗಜಕೇಸರಿ ಯೋಗದ ಫಲ ಅಂತಕ್ಕಂಥದ್ದು ಸಿಕ್ಕತ್ತೆ. ಗಜಕೇಸರಿ ಯೋಗದ ಫಲ ಅಂದರೆ ಏನು ಅಂದರೆ ಯತ್ನ ಕಾರ್ಯಗಳಲ್ಲಿ ಸಾಧನೆ ಆಗ್ತಕ್ಕಂಥದ್ದು, ಸರ್ವತ್ರ ವಿಜಯ, ಗೌರವ ಪ್ರತಿಷ್ಠೆಗಳ ಪ್ರಾಪ್ತಿ ಆಗ್ತಕ್ಕಂಥದ್ದು, ಬಹುಮಾನ್ಯತೆ ಸಿಗ್ತಕ್ಕಂಥದ್ದು ಜನರ ಮಧ್ಯದಲ್ಲಿ ಇತ್ಯಾದಿಗಳೆಲ್ಲವೂ ಕೂಡ ಇಲ್ಲಿ ಎದ್ದು ಕಾಣಿಸುತ್ತೆ. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ, ವ್ಯಾಪಾರಿಗಳಿಗೆ, ಉದ್ಯೋಗಸ್ಥರಿಗೆ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಇವತ್ತಿನ ದಿನ ಸಾಕಷ್ಟು ಉತ್ತಮವಾದಂಥ ಫಲ ಉಂಟು. ಅಷ್ಟಮದಲ್ಲಿ ರಾಹು ಇರೋದರಿಂದ ಯಾರಿಗೆ ಶರೀರದ ಅಧೋಭಾಗಗಳಲ್ಲಿ ರಕ್ತನಾಳಗಳಲ್ಲಿ ಊತ, ವಿಶೇಷವಾಗಿ ವೆರಿಕೋಸ್ ವೇನ್ ಆಗಿರಬಹುದು ಅಥವಾ ಮೂಳೆಗಳಲ್ಲಿ ತೊಂದರೆ ಇರ್ತಕ್ಕಂಥವ್ರು ಇರ್ಬೋದು, ಕಾಲು ಹಿಮ್ಮಡಿ ಭಾಗದಲ್ಲಿ ಏನಾದರೂ ನರನಾಡಿಗಳಲ್ಲಿ ಊತ ಇತ್ಯಾದಿಗಳೇನಿರ್ತದೆ ಅಂಥವರಿಗೆ ಅದು ಜಾಸ್ತಿ ಆಗ್ತಕ್ಕಂಥ ಲಕ್ಷಣ ಇದೆ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅದಕ್ಕೆ ಅವಕಾಶವಿಲ್ಲದೇ ಇದ್ದಂಥ ಪಕ್ಷದಲ್ಲಿ ಕೆಲವರಿಗೆ ಆಗೇನು ಮಾಡಬೇಕು ಅಂತಂದರೆ 1 ಚಮಚ ಸಾಸಿವೆ ಎಣ್ಣೆ, 1 ಚಮಚ ನೀಲಗಿರಿ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಅದಕ್ಕೆ 1 ಲವಂಗ, 1 ಕಾಳು ಮೆಣಸಿನಕಾಳು, 1 ಲವಂಗ ಮತ್ತೊಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಚೆನ್ನಾಗಿ ಪುಡಿ ಮಾಡಿ ಬಿಸಿ ಮಾಡಿದ 1 ಚಮಚ ನೀಲಗಿರಿ ಎಣ್ಣೆ ಮತ್ತು 1 ಚಮಚ ಸಾಸಿವೆ ಎಣ್ಣೆಗೆ ಅದನ್ನು ಮಿಶ್ರಣ ಮಾಡಿ ಆ ಜಾಗಕ್ಕೆ ಲೇಪನ ಮಾಡೋದರಿಂದ ಅದು ಸಾಕಷ್ಟು ಸುಧಾರಣೆ ಆಗ್ತದೆ. ಮತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವತಾ ಉಪಾಸನೆ ಅಂತಂದರೆ ಅನ್ನಪೂರ್ಣ ಪರಮೇಶ್ವರಿಯನ್ನು ಉಪಾಸನೆ ಮಾಡ್ಕೊಳ್ಳಿ. ಆಹಾರದಲ್ಲಿ ಸುಧಾರಣೆಯಾದ ಪಕ್ಷದಲ್ಲಿ ಅನಾರೋಗ್ಯದಲ್ಲಿ ಎಷ್ಟೋ ರೀತಿಯ ಒಂದು ಸುಧಾರಣೆ ಕೂಡ ಕಂಡು ಬರ್ತದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಶನಿವಾರ ಅಂತ ಹೇಳಿದ್ರೆ
ಶನಿವಾರಕ್ಕೆ ಅಧಿಪತಿ ಎಂಬಂತೆ ಭಾಸವಾಗತ್ತೆ ಶನಿ ಮಹಾತ್ಮ. ಬಹುಶಃ ಅಂತಹ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಭಾವಿಸ್ತೇನೆ. ಯಾವ ಸುಕ್ಷೇತ್ರ ಗುರುಗಳೇ? ಶನಿ ಸಿಂಗನಾಪುರ ಅಂತ. ಮೊನ್ನೆ ಅಷ್ಟೇ ಶಿರಡಿ ಬಗ್ಗೆ ಹೇಳಿದ್ರಿ. ಶಿರಡಿಗೆ ಹತ್ರ ಆಗುತ್ತಲ್ವಾ, ಅಲ್ಲಿ ಹೋಗಿ ಸಾಯಿಬಾಬನ ದರ್ಶನ ಮಾಡ್ಕೊಂಡವ್ರೆಂದ್ರು ಹೆಚ್ಚಾಗಿ ಶನಿ ಸಿಂಗನಾಪುರಕ್ಕೆ ಹೋಗೋ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಹತ್ತಿರದಲ್ಲಿ ಪಂಢರಪುರ ಕೂಡ ಬರುತ್ತೆ. ಹಾಗಾಗಿ ಪಂಢರಪುರ, ಶಿರಡಿ ಮತ್ತು ಶನಿ ಸಿಂಗನಾಪುರ ಈ ಮೂರಕ್ಕೂ ಏಕತ್ರವಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲಿ ಶನಿ ಸಿಂಗನಾಪುರದ ಒಂದು ಇತಿಹಾಸವನ್ನು ನೋಡಬೇಕು ಮತ್ತು ಸದ್ಯದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸ್ಥಿತಿಯನ್ನು ಕೂಡ ನೋಡಬೇಕು. ಇಡೀ ಊರಿನಲ್ಲಿ ಯಾವುದೇ ಮನೆಗಳಿಗೂ ಕೂಡ ಭದ್ರವಾಗಿರ್ತಕ್ಕಂಥ ಬಾಗಿಲುಗಳಿಲ್ಲ. ಭದ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಬೀಗ ಹಾಕುವ ವ್ಯವಸ್ಥೆಯೋ, ಬ್ಯಾಂಕ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಆಫೀಸ್, ಇಡೀ ಊರಿನಲ್ಲಿ ಯಾವುದೇ ಮನೆಯಲ್ಲಿ ಬಾಗಿಲೇ ಇಲ್ಲವಂತೆ, ಪ್ರಧಾನ ದ್ವಾರಗಳಿಲ್ಲ. ಅಂದರೆ ಸುರಕ್ಷತಾ ದೃಷ್ಟಿಯಿಂದ ಹಾಕ್ತಕ್ಕಂಥ ವ್ಯವಸ್ಥೆ ಇಲ್ಲ. ಕೇವಲ ಹುಳ ಹುಪ್ಪಟೆಗಳು ಅಥವಾ ಪ್ರಾಣಿಗಳು, ನಾಯಿ, ಜಾನುವಾರು ಇತ್ಯಾದಿಗಳು ಮನೆ ಒಳಗೆ ಬರದೇ ಇರಲಿ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ನಿಯಂತ್ರಣ ವ್ಯವಸ್ಥೆ ಅಷ್ಟೇ ಉಂಟು. ರಕ್ಷಣೆಗೋಸ್ಕರವಾಗಿ ದೊಡ್ಡ ಮಟ್ಟದ ಯಾವುದೇ ವ್ಯವಸ್ಥೆಯನ್ನು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ, ಆ ಊರಿನಲ್ಲಿ ಯಾರಾದರೂ ಬಂದು ಕಳ್ಳತನ ಮಾಡ್ಕೊಂಡು ಹೋದರೆ ಊರಿನ ಗಡಿ ದಾಟುವಂಥ ಅಷ್ಟೊತ್ತಿಗೇನೆ ರಕ್ತವನ್ನು ಕಾರಿ ಸತ್ತು ಹೋಗ್ತಾರೆ ಅಂತಕ್ಕಂಥದ್ದು ಆ ಊರಿನಲ್ಲಿರ್ತಕ್ಕಂಥ ವಿಶೇಷವಾದಂಥ ಒಂದು ವ್ಯವಸ್ಥೆ ಇದು. ಇದಕ್ಕೆ ಕಾರಣ ಆ ಊರನ್ನು ರಕ್ಷಣೆ ಮಾಡ್ತಾ ಇರತಕ್ಕಂಥ ಶನಿ ಮಹಾತ್ಮ ಅನ್ನುವಂಥದ್ದು ಆ ಊರಿನವರ ನಂಬಿಕೆ ಕೂಡ ಹೌದು. ಇತ್ತೀಚೆಗೆ ಕೂಡ ಅನೇಕ ಘಟ್ಟಗಳಲ್ಲಿ ಆ ಒಂದು ಘಟನೆ ಅಂತಕ್ಕಂಥದ್ದು ನಡೆದು ಆ ನಂತರದಲ್ಲಿ ಆ ಊರಿನಲ್ಲಿ ಕಳ್ಳತನ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತು ಹೋಗಿದೆ ಅಂತ. ಇದು ಅಲ್ಲಿರ್ತಕ್ಕಂಥ ಕ್ಷೇತ್ರದ ವಿಶೇಷತೆ. ಮತ್ತು ಅಲ್ಲಿ ಹೋಗಿ ಸೇವೆ ಮಾಡಿ ಬರ್ತಕ್ಕಂತಹ ಭಕ್ತರಿಗೆ ವಿಶೇಷವಾಗಿ ಆ ಶನೈಶ್ಚರ ಸಂಬಂಧಿತವಾಗಿರ್ತಕ್ಕಂಥ ಏನು ಪೀಡೆಗಳು ಅಂತ ನಾವು ಹೇಳ್ತೇವಲ್ಲ, ಶನೈಶ್ಚರನ ಪೀಡೆ, ಗ್ರಹ ಪೀಡೆ ಅಂತಕ್ಕಂಥದ್ದು ಪರಿಹಾರವಾಗ್ತದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಆ ಊರಿನ ಅಥವಾ ಶನಿಸಿಂಗನಾಪುರದಲ್ಲಿ ನೆಲೆ ನಿಂತಿರ್ತಕ್ಕಂಥ ಶನೈಶ್ಚರನ ಒಂದು ಮಹಾತ್ಮೆ. ಅದಕ್ಕೆ ಹಿನ್ನೆಲೆಯನ್ನು ನೋಡಬೇಕು. ಹಿನ್ನೆಲೆ ಏನು ಹೇಳ್ತದೆ ಅಂತಂದರೆ, ಅನೇಕ ವರ್ಷಗಳ ಹಿಂದೆ, ಸುಮಾರು 150 ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳಿ ಅಂದಾಜು. ಆ ಸಂದರ್ಭದಲ್ಲಿ ಒಂದು ಬಾರಿ ಬಹಳ ಘೋರವಾಗಿರ್ತಕ್ಕಂಥ ಒಂದು ಮಳೆ ಆಯಿತು. ಸುತ್ತಮುತ್ತಲೆಲ್ಲ ಕಡೆಯಲ್ಲಿ ಬಹಳ ಘೋರವಾದಂಥ ಮಳೆ ಆಯಿತು. ಆ ಮಳೆಯಲ್ಲಿ ಒಂದು ಶಿಲಾಸ್ತಂಭ, ಕಲ್ಲಿನ ಒಂದು ಕಂಬ ಅಂತಕ್ಕಂಥದ್ದು ತೇಲ್ಕೊಂಡು ಬಂತು. ಇದು ಬಹಳ ವಿಚಿತ್ರ, ನಾವು ಇದನ್ನು ಗಮನಿಸಬೇಕು. ಕಲ್ಲಿನ ಸ್ವಭಾವ ಏನು ಅಂದರೆ, ನೀರಿನ ಒಳಗೆ ಬಿದ್ದಾಗ ಸಹಜವಾಗಿ ನೀರಿನ ಒಂದು ವ್ಯವಸ್ಥೆ, ನೀರಿನ ಸಾಂದ್ರತೆಗೆ ತಕ್ಕಂತೆ ಅದರೊಳಗೆ ಭಾರವಾದಂಥ ವಸ್ತುಗಳನ್ನು ಹಾಕಿದಾಗ ಆ ಒಂದು ವಸ್ತುವಿನ ಒಳಗಿನ ಸಾಂದ್ರತೆ ಕಡಿಮೆ ಆಗ್ತದೆ ನೀರಿನೊಳಗೆ, ಹಾಗಾಗಿ ತೂಕ ಕಡಿಮೆ ಆಗ್ತದೆ ಅಂತ ಗೊತ್ತು. ಆದರೆ ಹೆಚ್ಚಾಗಿ ದೊಡ್ಡ ದೊಡ್ಡ ಕಲ್ಲುಗಳಂತೂ ನೀರಿನಲ್ಲಿ ತೇಲ್ಕೊಂಡು ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲ. ಹಾಗಿದ್ದಾಗ ಒಂದು ಶಿಲಾಸ್ತಂಭ, ಒಂದು ಉದ್ದ ಕಲ್ಲಿನ ಕಂಬದಂತಹ ಒಂದು ಆಕೃತಿ ನೀರಿನಲ್ಲಿ ತೇಲ್ಕೊಂಡು ಬರೋದು ಅಂದರೆ ಏನು ಅಂದರೆ, ಇವೆಲ್ಲವೂ ಕೂಡ ದೈವಶಕ್ತಿಯ ಅಥವಾ ಪ್ರಕೃತಿಯ ಒಳಗಡೆ ನಡೀತಕ್ಕಂಥ ವಿದ್ಯಮಾನಗಳು. ಮತ್ತು ಇದರ ಹಿಂದೆ ಯಾವುದೋ ಒಂದು ಡಿವೈನ್ ಎನರ್ಜಿ ಅಥವಾ ಒಂದು ಪವಿತ್ರವಾದ ದಿವ್ಯವಾದ ಶಕ್ತಿ ತನ್ನ ಕೆಲಸವನ್ನು ತಾನು ಮಾಡ್ತದೆ. ಅದರ ಉದ್ದೇಶ ಏನು ಅಂತಂದರೆ, ನಂಬಿ ನಡೀತಕ್ಕಂತಹ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಕೊಡುವ ಜೊತೆಯಲ್ಲಿ ಅವರ ಸಂಕಟಗಳನ್ನು ದೂರ ಮಾಡೋದು ಕೂಡ ಅದರ ಉದ್ದೇಶ ಆಗಿರುತ್ತೆ. ಅದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಭೂಭಾಗವನ್ನು ಆಯ್ಕೆ ಅದೇ ಮಾಡಿಕೊಳ್ತದೆ. ಅದು ಹ್ಯಾಕೆ ಸ್ವಾಮಿ ನೀವು ಹೇಳ್ತೀರಾ ಅಂತ ನೀವು ನಮ್ಮನ್ನು ಕೇಳಿದ್ರೆ, ಅದಕ್ಕೆ ನಾನು ಉತ್ತರ ಕೊಡೋದು ಇಷ್ಟೇ. ನಮ್ಮಲ್ಲಿ ಶಿವನ ಶಕ್ತಿ ಬೇರೆ ಇದೆ, ಅದು ಸಂಹಾರ ಶಕ್ತಿ. ವಿಷ್ಣುವಿನ ಶಕ್ತಿ ಬೇರೆ ಇದೆ, ಅದು ಪಾಲನ ಶಕ್ತಿ. ದೇವಿಯ ಶಕ್ತಿ ಬೇರೆ ಇದೆ, ಅದು ಮೂಲ ಪ್ರಕೃತಿ ಶಕ್ತಿ. 3 ಪ್ರಧಾನ ಶಕ್ತಿಗಳನ್ನು ಯೋಚನೆ ಮಾಡಿದರೆ ನಮ್ಗೆ ಸ್ಪಷ್ಟ ಗೊತ್ತಾಗ್ತದೆ. ಆ ದೇವಿಯ ಐಶ್ವರ್ಯ ಶಕ್ತಿಯಲ್ಲಿ ಕೂಡ ವಿದ್ಯೆಯ ಶಕ್ತಿ ಬೇರೆ, ಸಂಪತ್ತಿನ ಶಕ್ತಿ ಬೇರೆ, ಧನದ ಶಕ್ತಿ ಬೇರೆ, ಹೀಗೆಲ್ಲ ಬೇರೆ ಬೇರೆ. ನಾವು ಅದು ಉದಾಹರಣೆ ಕೊಟ್ಟರೆ ತಕ್ಷಣ ಗೊತ್ತಾಗ್ತದೆ. ಕೊಲ್ಲೂರಿನಲ್ಲಿ ಮೂಕಾಂಬಿಕೆ, ಶೃಂಗೇರಿಯಲ್ಲಿ ಶಾರದಾಂಬೆ. ಕಾರಣ ಏನು? ಕೊಲ್ಲೂರಿನಲ್ಲಿ ಶಾರದಾಂಬೆ, ಶೃಂಗೇರಿಯಲ್ಲಿ ಮೂಕಾಂಬಿಕೆ ಅಂತ ಮಾಡಲಿಕ್ಕೆ ಯಾಕೆ ಬರೋದಿಲ್ಲ ಅಂದರೆ, ಅಲ್ಲಿಯ ಭೂಭಾಗದಲ್ಲಿರ್ತಕ್ಕಂತಹ ಸಾಮರ್ಥ್ಯವೇ ಬೇರೆ, ಶೃಂಗೇರಿಯ ಭೂಭಾಗದಲ್ಲಿರ್ತಕ್ಕಂತಹ ಸಾಮರ್ಥ್ಯವೇ ಬೇರೆ. ಹಾಗಾಗಿ ಆ ಶಕ್ತಿಗಳು ಅಲ್ಲಿ ನೆಲೆ ನಿಲ್ತವೆ. ಅದೇ ರೀತಿಯಲ್ಲಿ ನೋಡ್ರೆ ಗೊತ್ತು ನಮಗೆ, ತಿರುಪತಿ ಗೊತ್ತು, ಧರ್ಮಸ್ಥಳ ಗೊತ್ತು, ಕುಕ್ಕೆ ಸುಬ್ರಹ್ಮಣ್ಯ ಗೊತ್ತು. ಅಲ್ಲಲ್ಲಿ ಆ ಭೂಭಾಗದಲ್ಲಿ ಯಾವ ಶಕ್ತಿ
ತನ್ನ ಒಂದು ಪ್ರಾಬಲ್ಯವನ್ನು ತೋರಿಸ್ತದೆಯಲ್ಲ, ಅದು ಅಲ್ಲಿ ನೆಲೆ ನಿಲ್ತದೆ. ಇಲ್ಲಿ ಕೂಡ ಕರ್ಮಫಲವನ್ನು ಅನುಭವಿಸ್ತಕ್ಕಂಥ ಮನುಷ್ಯರಿಗೆ ಸಂಕಟದಿಂದ ಹೊರತರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದನ್ನು ಪ್ರಕೃತಿ ತೀರ್ಮಾನ ಮಾಡ್ತದೆ. ಮತ್ತು ಅದಕ್ಕೆ ಬೇಕಾಗಿ ಅಸಹಜವಾಗಿರ್ತಕ್ಕಂಥ, ನೈಸರ್ಗಿಕವಾಗಿ ಸಹಜವಲ್ಲದ ಕೆಲವು ಕ್ರಿಯೆಗಳು ನಡೀತವೆ. ಅದಕ್ಕೆ ಸಾಕ್ಷಿ ದೊಡ್ಡ ಕಲ್ಲಿನ ಕಂಬವೊಂದು ನೀರಿನಲ್ಲಿ ತೇಲ್ಕೊಂಡು ಬರೋದು. ಇದನ್ನು ಊಹೆ ಮಾಡಬೇಕು. ಹಾಗೆ ಬಂದು ಒಂದು ಕಡೆಯಲ್ಲಿ ಬಿದ್ದಿತ್ತು. ಇವತ್ತಿನ ಶನಿ ಸಿಂಗನಾಪುರ ಅಂತ ನಾವೇನು ಹೇಳ್ತೇವೆ, ಆ ಊರಿನ ಹೊರಭಾಗದಲ್ಲಿ ಬಿದ್ದಿತ್ತು. ಊರಿನಲ್ಲಿ ಒಂದು ಗ್ರಾಮ, ಅದು ಒಂದು 30, 35, 50 ಮನೆಗಳಿದ್ದಂಥ ಒಂದು ಗ್ರಾಮ. ಈಗೊಂದು 150 ವರ್ಷಗಳ ಹಿಂದೆ ಆ ಗ್ರಾಮದಲ್ಲಿ ಗೋಪಾಲಕರು ಜಾನುವಾರುಗಳನ್ನೆಲ್ಲ ಕಾಯ್ತಕ್ಕಂಥವ್ರು, ಕುರಿ, ಹಸು ಇತ್ಯಾದಿಗಳನ್ನು ಹೊಡ್ಕೊಂಡು ಗುಡ್ಡಕ್ಕೆ ಹೋಗಿದ್ದಂಥ ಸಂದರ್ಭ ಅಲ್ಲಿ ಆ ಕಲ್ಲನ್ನು ನೋಡ್ತಾರೆ. ಹಸು, ಕುರಿ ಇತ್ಯಾದಿಗಳನ್ನು ಕಾಯ್ತಕ್ಕಂಥ ಗೊಲ್ಲರು ಅಥವಾ ಗೋಪಾಲಕರು ಏನು ಮಾಡ್ತಾರೆ, ಅವರು ಹೋಗಿ ಕೈಯಲ್ಲಿ ಒಂದು ದೊಣ್ಣೆಯನ್ನು ಹಿಡ್ಕೊಂಡು ಹಸುಗಳನ್ನು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗಿರ್ತಾರಲ್ಲ, ಆ ಕೈಯಲ್ಲಿರ್ತಕ್ಕಂಥ ದೊಣ್ಣೆಯಿಂದ ಆ ಶಿಲಾಸ್ತಂಭದ ಮೇಲೆ ಸುಮ್ಮನೆ ಹೊಡಿತಾರೆ ಅಷ್ಟೆ, ಸಹಜ, ಮಾಮೂಲಿಯಾಗಿ. ಹೊಡೆದ ಕೂಡಲೇ ಆ ಕಂಬದಿಂದ ರಕ್ತ ಬಂದ್ಬಿಡುತ್ತೆ, ರಕ್ತ ಚಿಂಬಿಡುತ್ತೆ. ಗಾಬರಿ ಆಗ್ಬಿಡ್ತಾರೆ ಇವರು. ಗಾಬರಿಯಾಗಿ ಓಡಿ ಬಂದು ಊರಿನಲ್ಲಿ ಹೇಳಿದಾಗ ಆ ಕಂಬವನ್ನು ನೋಡೋದಕ್ಕೆ ಇಡೀ ಊರಿನವರೆಲ್ಲ ಸೇರ್ಕೊಳ್ತಾರೆ. ಏನೋ ಬಹಳ ವಿಶೇಷ ಶಕ್ತಿ ಇರತಕ್ಕಂಥ ಸ್ತಂಭ ಇರಬೇಕು ಅಂತ ಹೇಳಿ ತಂದು ಊರಿನೊಳಗೆ ಒಂದು ಪವಿತ್ರವಾದ ಜಾಗದಲ್ಲಿ ಆ ಸ್ತಂಭವನ್ನು ಇಡುತ್ತಾರೆ. ಆ ಸ್ತಂಭವನ್ನು ಇಟ್ಟ ನಂತರದಲ್ಲಿ ಊರಿನ ಒಬ್ಬ ಯಜಮಾನ, ಹಿಂದೆಲ್ಲ ಊರಿಗೆ ಒಬ್ಬ ಯಜಮಾನ ಅಂತ ಇರ್ತಿದ್ದ, ಆ ಊರಿನ ಯಜಮಾನನಿಗೆ ಸ್ವಪ್ನದಲ್ಲಿ ಶನೈಶ್ಚರ ಕಾಣಿಸ್ಕೊಂಡು, ಆ ಶಿಲಾಸ್ತಂಭ ರೂಪದಲ್ಲಿ ನಾನಿದ್ದೇನೆ, ಆ ಸ್ತಂಭದ ಉಳಿದ ಭಾಗಗಳಲ್ಲಿ ಶಿವಸ್ವರೂಪವಾಗಿ ಒಂದು ತ್ರಿಶೂಲ ಇದೆ, ಹನುಮನ ಸ್ವರೂಪ ಇದೆ ಮತ್ತು ನಂದಿಯ ಸ್ವರೂಪ ಕೂಡ ಆ ಸ್ತಂಭದಲ್ಲಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಯಲಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಮೇಲೆ ಛಾವಣಿ ಇತ್ಯಾದಿಗಳು ಇರಬಾರ್ದು. ಆನಂತರ ಅಲ್ಲಿ ನಂಬಿ ಬಂದು ನಡ್ಕೊಳ್ತಕ್ಕಂಥ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಸಲ್ಲಿಸಿ ಅವರ ಸಮಸ್ಯೆಗಳೆಲ್ಲ ನಿವಾರಣೆ ಆಗುವಂಥ ವ್ಯವಸ್ಥೆ ಆಗ್ತದೆ ಅಂಥೇಳಿ ಆ ಊರಿನ ಯಜಮಾನಿಗೆ ಕನಸಾಗುತ್ತೆ. ಕನಸಾದ ನಂತರದಲ್ಲಿ ಏನೇನಾಯಿತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಪ್ರಾರಂಭ ಮಾಡೋಣ ಆಚಾರ ವಿಚಾರ ವಿಭಾಗವನ್ನ. ಗುರುಗಳೇ, ನೀವಾಗ್ಲೇ ಒಂದು ಮಾತನ್ನ ಹೇಳಿದ್ರಿ, ಭಗವಂತ ಹೇಗೆ ಶನಿ ಶಿಂಗನಾಪುರ್ಗೆ ತನ್ನಿಂದ ತಾನೇ ಬಂದು ತೇಲ್ಕೊಂಡು ಬಂದು ಒಂದು ಕಲ್ಲು, ನಾವೇನ್ ನೋಡ್ತೀವಿ ಇವಾಗ, ಬಹಳಷ್ಟು ಜನರು ಹೋಗಿ ದರ್ಶನ ಮಾಡಿರ್ತೀರಾ, ಇಲ್ಲಾಂದ್ರೆ ಎಲ್ಲಾ ಕಡೆ ಫೋಟೋಸ್ ನೋಡಿನೇ ಕೈ ಮುಗಿದು ಕೃತಾರ್ಥರಾಗಿರ್ತೀವಿ. ಆದ್ರೆ ಅಲ್ಲಿ ಹೋಗಿ ಬಂದ ನಂತರ ಜೀವನದಲ್ಲಿ ಬಹಳ ದೊಡ್ಡ ತಿರುವನ್ನ ಕಾಣ್ತೀವಿ ನಾವು. ಶಿರಡಿಗೆ, ಶನಿ ಶಿಂಗನಾಪುರ್ಗೆ ಹೋಗಿ ಬಂದು, ಪಂಡ್ರಾಪುರಕ್ಕೆ ಹೋಗಿ ಬಂದು ಅಂತ ಬಹಳ ಮಂದಿ ಹೇಳಿರೋದನ್ನ ನಾವು ಕೇಳಿದ್ದೀವಿ. ಒಂದು ಮಾತನ್ನ ತಾವು ಹೇಳಿದ್ರಿ, ಭಗವಂತ ತಾನೆಲ್ಲಿ ನಿಲ್ಲಿಸ್ಬೇಕು ಅಂತ ಅವನೇ ಡಿಸೈಡ್ ಮಾಡ್ಕೊಳ್ತಾನೆ, ನಿರ್ಧಾರ ಮಾಡ್ತಾನೆ, ಮತ್ತೆ ಒಬ್ಬರ ಕನಸಿನಲ್ಲಿ ಬಂದು ಗೋಚರಿಸ್ತಾನೆ ಕೂಡ ಅಂತ. ಆದ್ರೆ ಬಹುಶಃ ಇದೊಂದು ಸಾರ್ವತ್ರಿಕ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ನಾನು ನಿಮ್ಗೆ. ತುಂಬಾ ಕಡೆ ದೇವಸ್ಥಾನಗಳು, ಪುರಾತನವಾದ ದೇವಸ್ಥಾನ ಇರುತ್ತೆ, ಪುನರ್ ನಿರ್ಮಾಣ ಮಾಡ್ಬೇಕು ಅಂತ ಏನೇ ಕೈ ಹಾಕಕ್ ಹೋದ್ರೂ ಆಗಲ್ಲ. ಕೆಲವರು ಹಾಗೂ ಮಾಡಿ ಬಲವಂತದಿಂದ ಮಾಡಿದ್ರೆ ಅವರ ಜೀವಕ್ಕೆ ಕುತ್ತಾಗತ್ತೆ. ನಡೆದ ಘಟನೆಗಳು ಉಂಟು, ತುಂಬಾ ಇರತ್ತೆ. ಸೊ ಕೆಲವ್ರು ಹೇಳೋದಿದೆ, ಹಂಗ್ ಮುಂದಾಳತ್ವ ವಹಿಸ್ಕೊಂಡವ್ರಿಗೆ ಸ್ವಲ್ಪ ತೊಂದರೆ ಆಗತ್ತೆ, ನೋಡಿ ಮಾಡಿ ಅಂತ. ಇನ್ ಕೆಲವು ಏನು ಶತ ಪ್ರಯತ್ನ ಮಾಡಿದ್ರು ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಶನಿದೇವನ ಸನ್ನಿಧಾನಗಳು, ಪವರ್ ಇರುವಂತ ಜಾಗಗಳಲ್ಲಿ ಹಾಗೆ ಪುನರ್ ನಿರ್ಮಾಣ, ಪುನರ್ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ವಲ್ಲ, ಯಾಕೆ? ಇದೊಂದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಶನಿ ಸಿಂಗನಾಪುರದ ಒಂದು ಸಾಕ್ಷಿ ಕೊಟ್ಟು ಮುಂದೆ ಹೋಗ್ತೀನಿ. ಶನಿ ಸಿಂಗನಾಪುರದಲ್ಲಿ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಇವತ್ತು ಕೋಟಿಗಟ್ಟಲೆ ಜನ ನಿತ್ಯ ದರ್ಶನಕ್ಕೆ ಹೋಗ್ತಾರೆ. ವರ್ಷಕ್ಕೆ 1000 ಕೋಟಿ ಆದಾಯ ಕೂಡ ಇರಬಹುದಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅದು. ಆದ್ರೆ ಇವತ್ತಿಗೂ ಕೂಡ ಅಲ್ಲಿರ್ತಕ್ಕಂಥ ಶನೇಶ್ವರನ ಆ ಸನ್ನಿಧಾನದ ಶಿಲಾಸ್ತಂಭದ ಮೇಲೆ ಯಾವುದೇ ನೆರಳಿಲ್ಲ. ಹೌದು. ಪಕ್ಕದಲ್ಲಿರ್ತಕ್ಕಂಥ ಬೇವಿನ ಮರ ಅಪ್ಪಿತಪ್ಪಿ ಏನಾದರೂ ಒಂದು ರೆಂಬೆ ಅದರ ಮೇಲೆ ಬೆಳ್ಕೊಂಡು ಬೆಳೀತದೆ ಅಂತ ಹೇಳಾದ್ರೆ, ಬೆಳೆದು ಬಂದ ಮೇಲೆ ಅದು ನೆರಳು ಕೊಡ್ತದೆ ಅನ್ನೋಷ್ಟೊತ್ತಿಗೆ ಆ ರೆಂಬೆ ಬಿದ್ದು ಹೋಗ್ತದೆ. ಕಾರಣ ಏನು ಅಂತಂದ್ರೆ, ಅಲ್ಲಿ ಆ ವ್ಯವಸ್ಥೆಯೇ ಮುಂದುವರಿಬೇಕು ಅನ್ನೋದು ತೀರ್ಮಾನ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತೊಂದು ವಿಚಾರ ನಾವು ಮರಿಬಾರದು, ಕ್ಷೇತ್ರ ಯಾವುದೇ ಆಗಿರಲಿ, ಅಲ್ಲಿ ನೆಲೆ ನಿಂತಿರ್ತಕ್ಕಂಥ ಶಕ್ತಿ ತೀರ್ಮಾನ ಮಾಡ್ತದೆ ತಾನು ಎಷ್ಟು ಕಾಲ ಅಲ್ಲಿ ಸನ್ನಿಧಾನ ಕೊಡಬೇಕು ಅಂತ.
ಎಷ್ಟೋ ಕ್ಷೇತ್ರಗಳಲ್ಲಿ ಇವತ್ತು ಸಂಪೂರ್ಣ ಪಾಳು ಬಿದ್ದಂತಹ ನಾವು ದೇವಸ್ಥಾನಗಳನ್ನು ನೋಡ್ತೇವೆ. ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೋಟಿಗಟ್ಟಲೆ ಮಾಡಿರ್ತಾರೆ, ಆದ್ರೆ ಅದು ಪೂಜೆ ಮಾಡೋರೇ ಇರೋದಿಲ್ಲ. ಪೂಜೆ ಮಾಡೋರು ಇರೋದಿಲ್ಲ. ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ಮೆರೆದಿರ್ತದೆ, ಅದು ಸಾಕಷ್ಟು ಮೆರೆದಿರ್ತದೆ. ರಾಜರಾಜರ ಕಾಲದಲ್ಲೆಲ್ಲ ಬಹಳಷ್ಟು ಮೆರೆದಿರ್ತದೆ. ಕಾಲಕ್ರಮೇಣ ಏನಾಗ್ತದೆ ಅಂತಂದರೆ ಅಲ್ಲಿರ್ತಕ್ಕಂತಹ ಸಾನ್ನಿಧ್ಯ ಅಂತಕ್ಕಂಥದ್ದು ಹೊರಟೋಗ್ತದೆ. ಆ ಶಿಲಾ ಬಿಂಬ ಏನಿರ್ತದೆಯಲ್ಲ, ಬಿಂಬಕ್ಕೆ ಸಂಬಂಧಪಟ್ಟು ಆಗಮೋಕ್ತವಾದ ಅಥವಾ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಒಂದು ಕೈಂಕರ್ಯಗಳು ಏನಿರ್ತದೆಯಲ್ಲ, ಅದು ನಡಿಲೇಬೇಕಾದ ಅನಿವಾರ್ಯತೆ ಎಲ್ಲ ಜಾಗಗಳಲ್ಲಿ ಇಲ್ಲ. ಇದನ್ನು ನಾವು ಮರಿಬಾರ್ದು. ಅರ್ಚಕನಾಗಿರ್ತಕ್ಕಂಥವನ ತಾದಾತ್ಮ್ಯತೆ ಮತ್ತು ಆಚಾರಗಳಿಂದಾಗಿ ದೈವ ಶಕ್ತಿ ನಿಲ್ತದೆ, ಮತ್ತು ಅಲ್ಲಿ ಹೋಗ್ತಕ್ಕಂಥ ಭಕ್ತರ ಸಂಖ್ಯೆಯ ಮೇಲೆ ಕೂಡ ತೀರ್ಮಾನ ಆಗ್ತದೆ. ಅದು ಭಕ್ತರು ಭಾವದಿಂದ ನಡ್ಕೊಂಡಲ್ಲಿ, ಚಿಂತನೆ ಮಾಡಿದಲ್ಲಿ ಶಕ್ತಿ ನಿಲ್ತದೆ, ಖಂಡಿತವಾಗಿ ನಿಲ್ತದೆ. ಆದರೆ ಅದಕ್ಕೆ ಒಂದು ವ್ಯಾಲಿಡಿಟಿ ಅಂತ ಇದೆ. ಇಂತಿಷ್ಟು ಕಾಲದವರೆಗೆ ಮಾತ್ರವೇ ಅದು ಅಲ್ಲಿ ತನ್ನ ಸನ್ನಿಧಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಆ ಶಕ್ತಿಯೇ ತೀರ್ಮಾನ ಆಗಿರ್ತದೆ. ಹಾಗಾಗಿ ಒಂದು ಕಾಲದಲ್ಲಿ ಏನೂ ಹೆಸರೇ ಇಲ್ಲದ ಒಂದು ಕ್ಷೇತ್ರ ಒಂದು ಕಾಲದಲ್ಲಿ ಬಹಳ ಮೆರೀತದೆ. ಅಂದ್ರೆ ಕೆಲವೊಂದು ಇತ್ತೀಚಿನ ದಿನಗಳಲ್ಲೂ ನಾವು ಗಮನಿಸಬಹುದು, ಸತ್ಯ, ಹೆಸರೇ ಇಲ್ಲದ ಕ್ಷೇತ್ರ ದಿಢೀರ್ ಖ್ಯಾತಿ ಪಡೆಯುತ್ತೆ, ಜನಸಾಗರ ಅಲ್ಲಿ ಹರಿದು ಹೋಗುತ್ತೆ. ಅಂದ್ರೆ ನೀವ್ ಹೇಳೋದು ಅಲ್ಲಿ ಸಾನ್ನಿಧ್ಯ ಪ್ರಭಾವಳಿಯಿಂದ ಆಕರ್ಷಿಸುತ್ತೆ ಜನನ್ನ ಅಂತನಾ? ನಿಜ. ಹಾಗೆ ಅಲ್ಲೇನೋ ಚ್ಯುತಿ ಆಯ್ತು ಅಂತ ಹೇಳಿದ್ರೆ, ಚ್ಯುತಿ ಆಗ್ಬೇಕು ಅಂತಲೂ ಇಲ್ಲ. ಎಷ್ಟೋ ಸಂದರ್ಭ ಚ್ಯುತಿ ಆಗ್ಬೇಕು ಅಂತ ಇಲ್ಲ. ನಮ್ಗೆಲ್ಲರಿಗೂ ಸಹ ತುಂಬ ಚೆನ್ನಾಗಿ ಗೊತ್ತಿದೆ, ಯಾವುದಾದ್ರೂ ಒಂದು ಕ್ಷೇತ್ರ ಸ್ವಲ್ಪ ಅಭಿವೃದ್ಧಿ ಆಯಿತು ಅಂತ ಅಂದು ಕೂಡ್ಲೇನೆ ಸಣ್ಣ ಪುಟ್ಟ ವಿಚಾರಕ್ಕೂ ಅಲ್ಲಿ ಹೋಗಿ ಕೂತ್ಕೊಳ್ತಕ್ಕಂಥದ್ದು, ಅಲ್ಲಿಯ ಪಾವಿತ್ರ್ಯತೆಯನ್ನು ನಾವೇ ಹಾಳು ಮಾಡ್ತೇವೆ. ಅಲ್ಲಿ ಹೋಗಿ ಅಲ್ಲಿಯ ಪಾವಿತ್ರ್ಯತೆಯನ್ನು ಹಾಳು ಮಾಡೋದು, ಅಲ್ಲಿ ಹೋಗಿ ಚಿಪ್ಸು ಮತ್ತೊಂದು ಮಗದೊಂದು ತಿಂದ, ಪ್ಲಾಸ್ಟಿಕ್ ಬಿಸಾಕ್ದ, ಅಲ್ಲೆಲ್ಲೋ ಉಗ್ದ, ಬಾಟ್ಲು ಒಗಾಸ್ದ, ಅಲ್ಲಿ ಹೋದ ಕೂಡಲೇ ಎಲ್ಲ ರೀತಿಯ ಅನಾಚಾರಗಳನ್ನು ಆರಂಭ ಮಾಡಿದ್ರು. ಹೀಗೆ ಮಾಡಿ ಅಲ್ಲಿರ್ತಕ್ಕಂಥ ದೈವಿ ಚೈತನ್ಯಕ್ಕೆ ಮಾಡಬಹುದಾದ ಎಲ್ಲ ಥರದ ಅಪಚಾರಗಳನ್ನು ಮಾಡಿಬಿಡ್ತಾರೆ. ಹಾಗಾಗಿ ಕ್ರಮೇಣ ಅಲ್ಲಿರ್ತಕ್ಕಂಥ ಸನ್ನಿಧಾನ ಅಂತಕ್ಕಂಥದ್ದು ಹೊರಟೋಗ್ತದೆ. ಇದು ಸಹಜ ಪ್ರಕ್ರಿಯೆಯಲ್ಲಿ ನಡೆಯುವಂಥದ್ದು. ಇದಲ್ಲದೆ ಇದ್ದರೂ ಕೆಲವು ಕ್ಷೇತ್ರಗಳಲ್ಲಿ ಸನ್ನಿಧಾನ ಲುಪ್ತವಾಗಿ ಹೋಗ್ತದೆ. ಅದಕ್ಕೆ ಆ ಮೆರೆಯೋದಕ್ಕೆ ಅಥವಾ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಇಂತಿಷ್ಟು ಸಂಖ್ಯೆಯ ಭಕ್ತರು ಉದ್ಧಾರ ಆಗಬೇಕು ಅನ್ನೋದು ತೀರ್ಮಾನ. ಇಷ್ಟು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಒಂದು ಕ್ಷೇತ್ರದಲ್ಲಿ ಸನ್ನಿಧಾನ ನಿರ್ಮಾಣ ಆಗಿದೆ, ಯಾವುದೇ ಶಕ್ತಿಯ ಸನ್ನಿಧಾನ ನಿರ್ಮಾಣ ಆಗಿದೆ ಅಂತಿರಲಿ, ಆ ಸನ್ನಿಧಾನದಿಂದಾಗಿ ಇಂತಿಷ್ಟು ಭಕ್ತರ ಉದ್ಧಾರ ಆಗಬೇಕು, ಇಂತಿಷ್ಟು ಕಾಲದವರೆಗೆ ಅದು ಉದ್ಧಾರ ಆಗಬೇಕು ಅಂತಕ್ಕಂಥದ್ದು ದೈವ ಚೈತನ್ಯದ ನಿರ್ಧಾರವೇ ಹೊರತು ನಮ್ಮದಲ್ಲ. ಇದೇ ಕಾರಣಕ್ಕಾಗಿ ಜೀರ್ಣೋದ್ಧಾರದ ಪ್ರಯತ್ನವನ್ನು ಮನುಷ್ಯ ಮಾಡಿದರೆ ಎಷ್ಟೋ ಸಂದರ್ಭ ಜೀರ್ಣೋದ್ಧಾರವೇ ಆಗೋದಿಲ್ಲ. ಇನ್ನು ಕೆಲವು ಸಂದರ್ಭ ಜೀರ್ಣೋದ್ಧಾರ ಮಾಡ್ತಕ್ಕಂಥ ವ್ಯಕ್ತಿಗಳ ಮನಸ್ಸು ನಿಜವಾಗಿ ಒಂದು ಜೀರ್ಣೋದ್ಧಾರ ಮಾಡಬೇಕು, ಇಲ್ಲಿ ಈ ಥರ ಆಗಬೇಕು ಅಂತ ಎಷ್ಟೇ ಆಸೆಯಿಂದ ಹೋದರೂ ಕಾಲ ಬರುವಲ್ಲಿವರೆಗೆ ಅದು ಮುಟ್ಟೋಕ್ಕಾಗಲ್ಲ. ಇದನ್ನು ಮರಿಬೇಡಿ. ಕಾಲ ಬರುವಲ್ಲಿವರೆಗೆ ಮುಟ್ಟೋಕ್ಕಾಗೋದಿಲ್ಲ. ನೀವು ಎಷ್ಟೇ ನಿಮ್ಮಲ್ಲಿ ಡೆಡಿಕೇಶನ್ ಇಟ್ಕೊಂಡಿರಿ, ಶರಣಾಗತಿ ಇಟ್ಕೊಂಡಿರಿ, ದುಡ್ಡು ಇಟ್ಕೊಂಡಿರಿ, ಜನಬಲ ಇಟ್ಕೊಂಡಿರಿ, ಆಸೆ ಇಟ್ಕೊಂಡಿರಿ, ಅಪೇಕ್ಷೆ ಇಟ್ಕೊಂಡಿರಿ, ಅವಕಾಶ ಇಟ್ಕೊಂಡಿರಿ, ಏನು ಬೇಕಾದ್ರೂ ಇಟ್ಕೊಂಡಿರಿ, ಅದಕ್ಕೆ ಒಪ್ಪಿಗೆ ಆಗಬೇಕು. ಆಯ್ತಪ್ಪ ಬಾ ಸರಿ ಮಾಡು, ಆಯಿತು ಬಾ ಸರಿ ಮಾಡು, ನನ್ನ ಸನ್ನಿಧಾನ ನೀನೇ ಸರಿ ಮಾಡಬೇಕು, ಬಾ ನಿನಗೆ ಅವಕಾಶ ಕೊಟ್ಟಿದ್ದೀನಿ ಬಾ ಅಂತ ನಾಳೆ ನಿಮ್ಮನ್ನೂ ಒಂದು ಕ್ಷೇತ್ರ ಕರಿಬೋದು. ಹೋಗಿ ಅಲ್ಲಿವರೆಗೆ ಕರೀಲಿಲ್ಲ ಅಂತ ಹೇಳಾದರೆ ನಿಮಗೆ ಆ ಯೋಗ್ಯತೆ ಇದೆ ಅಥವಾ ನಿಮಗೆ ಆ ಅವಕಾಶವನ್ನು ಆ ದೈವ ಚೈತನ್ಯ ಶಕ್ತಿ ಕೊಟ್ಟಿದೆ ಅಂತ ಹೇಳಾದರೆ ನಿಮಗೆ ದೃಷ್ಟಾಂತ ರೂಪದಲ್ಲಿ ಕರೀತದೆ. ಯಾಕೆಂದರೆ ಶನಿಸಿಂಗನಾಪುರದ ಕಥೆಯಲ್ಲಿ ಏನು ಬಂತು, ಆ ಊರಿನ ಯಜಮಾನನಿಗೆ ಸ್ವಪ್ನದಲ್ಲಿ ಬಂದು ಆದೇಶ ಮಾಡ್ತು, ನಾಳೆ ದಿವಸ ದಿವ್ಯಾ ಬಾರಮ್ಮ ನನ್ನ ಕ್ಷೇತ್ರವನ್ನು ಉದ್ಧಾರ ಮಾಡು ಅಂತ. ನಿಮ್ಮ ಕನಸಿನಲ್ಲೇ ಬಂದು ಕರಿಬೋದು ಶನಿ ಮಹಾತ್ಮ. ಅದು ಆ ಒಂದು ಅಂದರೆ ಯಾಕೆಂದರೆ ದೈವ ಚೈತನ್ಯ ವಿಶ್ವವ್ಯಾಪಿ ಆಗಿರೋದ್ರಿಂದ ಯಾರ ಮನಸ್ಸಿನಲ್ಲಿ ಬೇಕಾದರೂ ಪ್ರೇರಣೆಯನ್ನು ಕೊಡ್ತದೆ, ಯಾರಿಗೆ ಬೇಕಾದರೂ ಅದರ ಅವಕಾಶವನ್ನು ಕೊಡ್ತದೆ. ಒಂದು ಇದು ನೆನಪಾಯಿತು ನನಗೆ, ಯಾರೋ ಮಹಾತ್ಮರೊಬ್ಬರು ದೇವಿಯ ದೇವಸ್ಥಾನವೊಂದು ಪಾಳು ಬಿದ್ದಿರೋ ಸ್ಥಿತಿಯಲ್ಲಿ ನೋಡ್ತಾರೆ, ಒಂದು ಪ್ರವಾಹಕ್ಕೆ ತುತ್ತಾಗಿ ಅಂತೆ. ನಾನು ಒಬ್ರು ಯಾರೋ ನಿಮ್ಮಂಥ ಗುರುಗಳಿಂದಲೇ ಕೇಳಿದ್ದು. ಆಗ ಅವ್ರು ಅನ್ಕೊಳ್ತಾರಂತೆ, ನಾನು ಆ ಸಂದರ್ಭದಲ್ಲಿದ್ರೆ ಹೀಗಾಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ ಹೇಳಿದಾಗ ಅಶರೀರವಾಣಿ ಒಂದು ಕೇಳಿಸ್ತಂತೆ, ನಾನು ಹೀಗೆ ನಿಲ್ಬೇಕು ಅನ್ನೋದು ನನ್ನ ಇಚ್ಛೆ, ಹಾಗಾಗಿ ಅಂತ ಹೇಳಿದಾಗ ಅಲ್ವಾ ನಾವು ನಿಮಿತ್ತ ಮಾತ್ರ, ನನಗೆ ಯಾವಾಗ ಬೇಕೋ ನಾನು ಅವಾಗ ಭವ್ಯವಾಗಿ ಮೆರೆಯೋದಕ್ಕೆ ನನಗೆ ಗೊತ್ತು ಅಂತ ತಿಳಿಸಿಲ್ಲಂತೆ. ಇಲ್ಲಿ ಒಂದು ಕಥೆ ಹೇಳ್ತೀನಿ
ಕೇವಲ 4 ಸಾಲಿನ ಒಂದು ಕಥೆ. ಇಷ್ಟೆಲ್ಲ ಜನರಿದ್ದಾರೆ, ನನ್ನ ಅಜ್ಜ, ನನ್ನ ಚಿಕ್ಕಪ್ಪ, ನನ್ನ ಮಾವ, ನನ್ನ ತಂಗಿ ಗಂಡ, ಇಷ್ಟೆಲ್ಲ ಜನರನ್ನು ನಾನು ಸಂಹಾರ ಮಾಡಬೇಕಲ್ಲ ಕೃಷ್ಣ, ಇದು ಹೇಗೆ ನಾನು ಮಾಡಲಿ ಅಂತ ಅರ್ಜುನ ಗೋಳಾಡ್ತಾನೆ. ಆವಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ನೀನೇನಯ್ಯ ಕೊಲ್ಲೋದು, ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್, ನಾನು ತೀರ್ಮಾನ ಮಾಡಿಬಿಟ್ಟಿದ್ದೇನೆ, ಇಷ್ಟೂ ಜನ ಸಾಯಬೇಕು ಇನ್ನು 18 ದಿವಸದಲ್ಲಿ ಅನ್ನೋದು ನನ್ನ ತೀರ್ಮಾನ. ಕೃಷ್ಣ ಹೇಳ್ತಾನೆ, ಇದು ನನ್ನ ತೀರ್ಮಾನ. ಇದು ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಜಯದ್ರಥಾದಿ ಎಲ್ಲರೂ ಸಂಹಾರವಾಗಬೇಕು, ಅಧರ್ಮಿಗಳು ಒಬ್ಬರೂ ಉಳಿಬಾರ್ದು ಮತ್ತು ಅಧರ್ಮಗಳಿಗೆ ಸಹಕಾರ ಕೊಡ್ತಕ್ಕಂಥವ್ರೂ ಉಳಿಬಾರ್ದು ಅನ್ನೋದನ್ನು ನಾನು ತೀರ್ಮಾನ ಮಾಡಿಬಿಟ್ಟಿದ್ದೇನೆ. ಇವರೆಲ್ಲ ಈಗ ಆಲ್ರೆಡಿ ಸತ್ತು ಹೋಗಿದ್ದಾರೆ, ಈಗ ಬಾಡ ಬಿಡೋದು ಒಂದೇ ಬಾಕಿ ಇರೋದು ಅಂತ ಅದು ತೀರ್ಮಾನ ಮಾಡಿಬಿಡ್ತದೆ ವಿಶ್ವಶಕ್ತಿ. ಅದು ಹಾಗಾಗಿ ಅದರ ತೀರ್ಮಾನದ ಮುಂದೆ ಯಾರದ್ದೂ ನಡೆಯೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕ್ಷೇತ್ರ ಜೀರ್ಣೋದ್ಧಾರವಾಗಬೇಕು ಅಂದ್ರೂ ಕೂಡ ಅದು ಜೀರ್ಣೋದ್ಧಾರವಾಗ್ತಕ್ಕಂಥ ಕಾಲ ಬರಬೇಕು ಮತ್ತು ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಪೂರ್ಣವಾದ ಅಥವಾ ಪರಿಪೂರ್ಣವಾಗಿರತಕ್ಕಂಥ ಶರಣಾಗತಿ ಅಂತಕ್ಕಂಥದ್ದು ಏಕೋಭಾವ ಧ್ಯೇಯ ನಿಷ್ಠವಾಗಿದ್ದಾಗ ಖಂಡಿತವಾಗಿ ಅವಕಾಶವನ್ನು ದೈವಶಕ್ತಿ ಕೊಡುತ್ತದೆ. ಜೊತೆಗೆ ಗುರುಗಳೇ, ದೇವಸ್ಥಾನವನ್ನ ಕಟ್ಟಿಸುವಂಥದ್ದು ಅಥವಾ ಪುರಾತನ ದೇವಸ್ಥಾನ ಅಥವಾ ನೂತನವಾಗಿ ನಿರ್ಮಾಣವನ್ನು ಕೂಡ ಮಾಡ್ತಾರೆ, ಆದರೆ ಸರಿಯಾದ ಪೂಜೆ ಪುನಸ್ಕಾರ ಆಗಿಲ್ಲ ಅಂತ ಹೇಳಿದ್ರೆ ಆ ಪಾಪ ಯಾರಿಗೆ? ಅದು ಯಾರು ಸಿದ್ಧ ಮಾಡಿರ್ತಾರೋ ಅವರಿಗೆ, ಅದರಲ್ಲೇನೋ ಅನುಮಾನ. ನಿರ್ಮಿಸಿರ್ತಾರೆ ಯಾರು ಅದನ್ನು ನಿರ್ಮಾಣ ಮಾಡಿರ್ತಾರಲ್ಲ, ಅಂದರೆ ಸನ್ನಿಧಾನದಲ್ಲಿ 2 ವಿಧ. ಜಾಗೃತಾವಸ್ಥೆಯಲ್ಲಿರ್ತಕ್ಕಂಥ ದೈವಿ ಚೈತನ್ಯ ಇರ್ತಕ್ಕಂಥದ್ದು ಜಾಗ ಒಂದು, ಇನ್ನೊಂದು ಜಾಗೃತಿ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲೂ ಹೋಗಿ ಒಂದು ಆಲಯ ನಿರ್ಮಾಣ ಮಾಡಿ ಬಿಂಬವನ್ನು ಕೂರಿಸೋದು ಒಂದು. ಹಾಗಾಗಿ ಎರಡರಲ್ಲೂ ಬೇರೆ ವ್ಯತ್ಯಾಸ ಇದೆ. ಎಷ್ಟೋ ಸಂದರ್ಭ ಏನಾಗುತ್ತೆ ಅಂದ್ರೆ ಆ ಭೂದಾನಿಗಳ ಮೇಲೆ ಪ್ರಭಾವ ಬೀರತ್ತಾ ಅಥವಾ ಹಣ ಹಾಕಿ ದೇವಸ್ಥಾನ ಕಟ್ಟಲಿಕ್ಕೆ ಯಾರೆಲ್ಲ ಸಹಕರಿಸಿರ್ತಾರ ಅವ್ರಿಗ? ಅಲ್ಲ, ಅದು ಎಲ್ಲದೂ ಸಮಷ್ಟಿ ಕರ್ಮವೇನೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಮಾಡಿದ್ರೆ ಅವನಿಗೆ ಒಬ್ಬನಿಗೆ ಪೆಟ್ಟು, 10 ಜನ ಸೇರಿ ಮಾಡಿದ್ರೆ ಎಲ್ರಿಗೂ ಬೀಳಲೇಬೇಕಾಯ್ತಲ್ಲ. ಎಷ್ಟೋ ಸಂದರ್ಭ ಏನಾಗ್ತದೆ ಅಂತಂದ್ರೆ ಆನೆ ಖರೀದಿ ಮಾಡಿಬಿಡ್ಬೋದು, ಗಂಟೆ ಖರೀದಿ ಮಾಡೋಕ್ಕಾಗೋದಿಲ್ಲ. ಹಾಗೆ ದೇವಸ್ಥಾನ ನಿರ್ಮಾಣ ಮಾಡಬಹುದು, ಅದನ್ನು ನಿಭಾಯಿಸೋಕೆ ನಿರ್ವಹಿಸೋದಕ್ಕೆ ಕಷ್ಟವಾಗುತ್ತೆ. ಮುಂದಿನ ವಿಚಾರನ ಮುಂದಿನ ಭಾಗದಲ್ಲಿ ನೋಡೋಣ. ಖಂಡಿತ ಬಹಳ ಮಹತ್ತರವಾದ ವಿಚಾರವನ್ನ ಗುರುಗಳು ತಿಳಿಯಪಡಿಸಿದ್ದಾರೆ. ಈಗ ಪ್ರಾರಂಭ ಮಾಡೋಣ ದೋಷ ಪರಿಹಾರ ವಿಭಾಗವನ್ನ. ಶನಿ ಶಿಂಗ್ನಾಪುರ ಬಗ್ಗೆ ತಾವು ಹೇಳ್ತಾ ಇದ್ದೀವಿ ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ದಯಮಾಡಿ ತಿಳಿಸ್ಕೊಡಿ. ಶನಿದೇವನ ದೆಸೆ ಇರುವಂಥವ್ರು ಹೋಗಬೇಕಾ, ಪ್ರಭಾವ ಹೆಚ್ಚಿರೋರು ಹೋಗಬೇಕಾ, ಯಾವ ಸಂದರ್ಭದಲ್ಲಿ ಹೋದ್ರೆ ಏನು ಫಲವನ್ನ ಪಡ್ಕೊಂಡು ಬರಬಹುದು? ವಿಶೇಷವಾಗಿ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು, ಶನೇಶ್ವರನನ್ನು ಕರ್ಮಫಲದಾಯಕ ಅಂತ ಕರೀತಾರೆ. ಯಾರ್ಯಾರಿಗೆಲ್ಲ ತಮ್ಮ ಕರ್ಮಫಲದಿಂದಾಗಿ ಅಥವಾ ಗ್ರಹಚಾರದಿಂದಾಗಿ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ಗೊತ್ತು, ಯತ್ನ ಕಾರ್ಯಗಳಲ್ಲಿ ಯಾವಾಗಲೂ ಗೆಲುವು ಸಿಗ್ತಿಲ್ಲ ಅಥವಾ ಯಾವ ತಪ್ಪು ಮಾಡ್ದೇನೂ ಪೆಟ್ಟು ತಿಂತಿದ್ದೀನಿ ಅಂತಕ್ಕಂಥ ಸ್ಥಿತಿ ಇದ್ದಾಗ ಅಂತರ್ಮನಸ್ಸು ಅಂತಕ್ಕಂಥದ್ದು ಹೇಳ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ. ಬಾಯಲ್ಲಿ ಏನೂ ಹೇಳ್ಬೋದು, ನಟನೆ ಏನೂ ಮಾಡ್ಬೋದು, ಅಭಿನಯ ಏನೂ ಮಾಡ್ಬೋದು, ಸತ್ಯವನ್ನು ಒಳಗಿನ ಮನಸ್ಸು ಗೊತ್ತಿರ್ತದೆ, ಸತ್ಯವನ್ನು ಅದು ತಿಳ್ಕೊಂಡಿರ್ತದೆ. ಹಾಗಾಗಿ ಶನಿಸಿಂಗನಾಪುರಕ್ಕೆ ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಅಲ್ಲಿಯ ವ್ಯವಸ್ಥೆಯನ್ನು ಅನುಸರಣೆ ಮಾಡಬೇಕು. ದೋಷ ಪರಿಹಾರವಾಗಬೇಕು ಅಂತಂದರೆ ಅಲ್ಲಿ ಹೋದಾಗ ವಿಶೇಷವಾಗಿ ಅಲ್ಲಿ ಯಾವುದೇ ರೀತಿಯ ಅರ್ಚಕರ ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲ. ಅಲ್ಲೂ ಹೋಗ್ತಕ್ಕಂಥ ಪುರುಷರು ಯಾರಾದರೂ ಒಬ್ಬರು ಕಾವಿ ಬಣ್ಣದ ಅಥವಾ ಕಿತ್ತಳೆ ಬಣ್ಣದ ಬೆಂಕಿಯ ವರ್ಣದ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡು ಹೋಗಿ ಅವರ ಕೈಯಾರೆ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಆ ಶಿಲಾಸ್ತಂಭದಲ್ಲಿ 4 ಭಾಗ, ಶಿವನ ಭಾಗ, ನಂದಿಯ ಭಾಗ, ಆಂಜನೇಯನ ಭಾಗ ಮತ್ತು ವಿಶೇಷವಾಗಿ ಶನೇಶ್ವರನ ಭಾಗ. ಅಲ್ಲಿ ಹೋಗಿ ಸೇವಾಕರ್ತರು ಎಲ್ರಿಗೂ ಕೂಡ ಒಂದು ಎಕ್ಕದ ಮೊಗ್ಗಿನ ಮಾಲೆಯನ್ನು ಕೊಡ್ತಾರೆ, ಜೊತೆಯಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಕೊಡ್ತಾರೆ, ಮತ್ತೊಂದು ದೃಷ್ಟಿಗೊಂಬೆಯನ್ನು ಕೊಡ್ತಾರೆ. ಆ ಒಂದು ವಸ್ತುಗಳನ್ನು ತಗೊಂಡು ಬಂದು ಶನೇಶ್ವರನ ಒಳಗಡೆಗೆ, ಆ ಒಂದು ಆಲಯದ ಒಳಗಡೆಗೆ ಹೋಗಿ ಆ ಎಳ್ಳೆಣ್ಣೆಯನ್ನು ಶನೇಶ್ವರನ ಭಾಗಕ್ಕೆ ಅಭಿಷೇಕ ಮಾಡ್ತಕ್ಕಂಥದ್ದು. ಅದಾದ ನಂತರ ಪಕ್ಕದಲ್ಲಿ ಶಿವಸನ್ನಿಧಾನದ ಕುರುಹಾಗಿರ್ತಕ್ಕಂಥ ತ್ರಿಶೂಲಕ್ಕೆ ಎಕ್ಕದ ಮಾಲೆಯನ್ನು ಹಾಕ್ತಕ್ಕಂಥದ್ದು ಮತ್ತು ಉಳಿದ ಭಾಗಕ್ಕೆ ನಂದಿ ಮತ್ತು ಆಂಜನೇಯ ಸ್ವಾಮಿಗೆ ದೃಷ್ಟಿಬೊಂಬೆಯನ್ನು ಸ್ಪರ್ಶ ಮಾಡಿಸಿ ಅಲ್ಲಿ ಒಂದು ಆ ವಿಧಿಯನ್ನು ಅನುಸರಣೆ ಮಾಡಿಕೊಂಡು ಅದನ್ನು ತಂದು ಮನೆಯಲ್ಲಿ ಕಟ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡಿದಂತಹ ಭಕ್ತರಿಗೆ ಅವರ ಶನೈಶ್ಚರ ಸಂಬಂಧಿತವಾದ ಪೀಡೆ ಇರಬಹುದು ಅಥವಾ ಶತ್ರು ಸಂಬಂಧ ಪೀಡೆ ಇರಬಹುದು,
ಕರ್ಮದ ಫಲದಿಂದಾಗಿ ಬಂದಿರತಕ್ಕಂಥ ಬಾಧೆ ಇರ್ಬೋದು, ಇವೆಲ್ಲವೂ ಕೂಡ ಪ್ರಾಯಶ್ಚಿತ್ತ ರೂಪವಾಗಿ ಪರಿಹಾರವಾಗ್ತದೆ. ಆಂಜನೇಯನ ವಿಶೇಷತೆ ಏನು ಅನ್ನೋದನ್ನು ಹಿಂದೆ ಆಂಜನೇಯನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ. ಆಂಜನೇಯನ ಆರಾಧನೆಯನ್ನು ಮಾಡಿದಾಗ ಏನೇನು ಫಲ ಸಿಗ್ತದೆ ಅಂತಂದರೆ ಅದನ್ನು ಹೇಳಿದ್ದೆ. ಏನಂತ? ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಆರೋಗ್ಯ, ಅಜಾಡ್ಯ, ಆಲಸ್ಯ ಇಲ್ಲದೆ ಇರತಕ್ಕಂಥದ್ದು ಮತ್ತು ಶುದ್ಧವಾಗಿ ಮಾತಾಡ್ತಕ್ಕಂಥ ಸಾಮರ್ಥ್ಯ, ಇವೆಲ್ಲವೂ ಕೂಡ ಆಂಜನೇಯನನ್ನು ಅನುಷ್ಠಾನ ಮಾಡ್ತಕ್ಕಂಥವರಿಗೆ ಪ್ರಾಪ್ತಿಯಾಗತ್ತೆ ಅಂತ ನಮಗೆಲ್ಲರಿಗೂ ಸಹ ಗೊತ್ತಿದೆ ನಂದೀಶ್ವರ ಯಾರು ಅಂಥೇಳಿ. ಹಾಗಾಗಿ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ದೇವತಾ ಉಪಾಸನೆ ಒಂದೇ ಜಾಗದಲ್ಲಿ ಆಗೋದ್ರಿಂದ ಈ ಎಲ್ಲ ವಿಭಾಗಗಳಲ್ಲಿರ್ತಕ್ಕಂಥ ದೋಷಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಹಾರವಾಗತ್ತೆ. ಆದರೆ ಬಹಳ ಮುಖ್ಯವಾಗಿ ನಾನು ಪ್ರತಿ ಸಂಚಿಕೆಯಲ್ಲೂ ಹೇಳ್ತೀನಿ, ನೀವು ಯಾವ ಕ್ಷೇತ್ರಕ್ಕೆ ಹೋದ್ರಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ನಡ್ಕೊಂಡ್ರಿ ಅನ್ನೋದು ಮುಖ್ಯ. ನಿಮ್ಮ ಒಳಗಡೆ ಇರತಕ್ಕಂಥ ಭಾವನೆಯೊಂದಿಗೆ ನಿಮ್ಮ ಕರ್ಮದ ಆಚರಣೆ ಎಷ್ಟರ ಮಟ್ಟಿಗೆ ಸರಿಯಾಗಿ ಆಗಿದೆ ಅನ್ನೋದು ಮುಖ್ಯ. ಅದಕ್ಕೆ ತಕ್ಕಂಥ ಫಲ ಅಂತಕ್ಕಂಥದ್ದು ಖಂಡಿತವಾಗಿ ದೊರಕುತ್ತೆ. ಶನಿ ಸಿಂಗನಾಪುರಕ್ಕೆ ಹೋಗ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಕೂಡ ಅಲ್ಲಿ ಹೋಗಿ ಕೇವಲ ಸ್ವಭಾವತಃ ಶಾಂತಿಯನ್ನು ಇಟ್ಕೊಳ್ಳಿ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮೋಹವನ್ನು ಅಥವಾ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಒಳಗಡೆ ಭಾವನೆಯೇ ಒಂದು ಥರ ಇರತಕ್ಕಂಥದ್ದು, ಹೊರಗಿನ ವರ್ತನೆಯೇ ಒಂದು ಥರ ಡಂಬಾಚಾರವೋ ಆಡಂಬರವೋ ನಾಟಕವೋ ಇತ್ಯಾದಿಗಳನ್ನು ಮನುಷ್ಯರ ಮುಂದೆ ನಮ್ಮ ಮುಂದೆಲ್ಲ ಮಾಡಿ ನಡೀತದೆ. ಯಾಕೆಂದರೆ ನಮಗೇನು ಗೊತ್ತಾಗೋದಿಲ್ಲ. ಆದರೆ ನಮ್ಮ ಅಂತರಾತ್ಮದಲ್ಲಿ ನಮ್ಮ ಅಂತಃಸಾಕ್ಷಿಯಲ್ಲಿ ನೆಲೆ ನಿಂತಿರ್ತಕ್ಕಂಥ ದೇವತಾ ಚೈತನ್ಯದ ಮುಂದೆ ಹೋಗಿ ನಾಟಕ ಮಾಡಿದರೆ ಏನೂ ಉಪಯೋಗ ಇಲ್ಲ. ಹಾಗಾಗಿ ಅಲ್ಲಿ ಶರಣಾಗತಿ ಮುಖ್ಯ. ಶರಣಾಗತರಾಗಿ ಹೋಗಿ ಸೇವೆ ಮಾಡಿ ಬಂದ ಪಕ್ಷದಲ್ಲಿ ಖಂಡಿತವಾಗಲೂ ಒಳ್ಳೆಯ ಫಲ ಅಂತಕ್ಕಂಥದ್ದು ದೊರಕುತ್ತದೆ. ಸಾಕ್ಷಿ ಇವತ್ತಿಗೂ ಕೂಡ ಆ ಊರಿನಲ್ಲಿ ಯಾವುದೇ ಮನೆಯಲ್ಲಿ ಮುಂದ್ಗಡೆ ಬಾಗಲಿಲ್ಲ, ಪರದೆಗಳನ್ನು ಕಟ್ಟಿ ಆ ಒಂದು ಮನೆ ಒಳಗಡೆ ಬರ್ತಕ್ಕಂಥ ಪ್ರಾಣಿಗಳನ್ನು ತಡೆಯೋದಕ್ಕೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ದೈವದ ಮೇಲಿನ ನಂಬಿಕೆ ಎಷ್ಟು ದೃಢವಾಗಿರ್ತಕ್ಕಂಥ ಒಂದು ವಿಶ್ವಾಸ ಇರಬಹುದು ಯೋಚನೆ ಮಾಡಬೇಕು. ವರ್ತನೆ ಮಾಡ್ಕೊಳ್ಳಿ, ಎಲ್ಲರೂ ಸಹ ಹೋಗಿ ಅನುಗ್ರಹ ಪಡ್ಕೊಂಡು ಬರಲಿ ಅನ್ನೋದು ನಮ್ಮ ಅಪೇಕ್ಷೆ. ಖಂಡಿತ ಗುರುಗಳೇ, ಬಹಳ ಸವಿಸ್ತಾರವಾಗಿ ಕೂಡ ತಿಳಿಸಿದ್ದೀರಾ. ಮುಂದಿನ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ಚತುರ್ಥದಲ್ಲಿರ್ತಕ್ಕಂತಹ ವ್ಯಯಾಧಿಪತಿ. ಹಾಗಾಗಿ ಮನೆಯ ವಾತಾವರಣದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಸಮಾಧಾನಕರವಾಗಿರತಕ್ಕಂಥ ಒಂದು ಸ್ಥಿತಿ ಕಾಣಿಸ್ತದೆ. ಯಾವುದಾದ್ರೂ ಹಳೆಯ ನಷ್ಟವಾಗಿರ್ತಕ್ಕಂಥದ್ದಿದ್ದರೆ ಅದು ಪೂರ್ಣವಾಗ್ತಕ್ಕಂಥ ಒಂದು ಅವಕಾಶ. ಮನೆಯಲ್ಲಿ ಕೆಟ್ಟಿರ್ತಕ್ಕಂಥ ವಸ್ತುಗಳನ್ನು ಶುದ್ಧೀಕರಿಸ್ತಕ್ಕಂಥ ಒಂದು ಅವಕಾಶ. ವಿಶೇಷವಾಗಿ ನೀರಿನ ಸಂಬಂಧವಾಗಿ ಕಾಣುತ್ತೆ. ಬಾವಿ, ಟ್ಯಾಂಕು ಇತ್ಯಾದಿಗಳಿರಬಹುದು, ಅಥವಾ ಕೆಟ್ಟಿರ್ತಕ್ಕಂಥ ವಸ್ತುಗಳನ್ನು ಸರಿಪಡಿಸ್ಕೊಳ್ತಕ್ಕಂಥ ಒಂದು ಅವಕಾಶವಾಗಿ, ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟು ಹಣಕಾಸು ಖರ್ಚಾಗುವಂಥ ಲಕ್ಷಣಗಳು ಕಾಣಿಸುತ್ತೆ. ಉಳಿದಂತೆ ನಿಮ್ಮ ರಾಶಿಗೆ ಅಷ್ಟಮದಲ್ಲಿ ಶನೈಶ್ಚರ ಇದ್ದಾನೆ. ಸಿಂಹರಾಶಿಯವರು ಶನೈಶ್ಚರನ ಪೀಡೆಯಿಂದ ಬಚಾವಾಗಲಿಕ್ಕೆ ಬೇಕಾದಂಥ ಉಪಾಸನೆಗಳನ್ನು ಮಾಡಬೇಕು. ಇವತ್ತು ಅದೇ ರೀತಿಯ ಸನ್ನಿಧಾನದ ಬಗ್ಗೆ ಕೂಡ ಹೇಳಿದ್ದೀನಿ. ಸಾಧ್ಯವಾದರೆ ಹೋಗಿ ಶನಿ ಸಿಂಗನಾಪುರದಲ್ಲಿ ದರ್ಶನ ಮಾಡಿ. ಅದಾಗೋದಿಲ್ಲ, ನಿಮಗೆಲ್ಲೂ ಸಮೀಪದಲ್ಲಿ ಶನೈಶ್ಚರನ ಸನ್ನಿಧಾನವೂ ಇಲ್ಲ, ಯಾವುದು ಶನೈಶ್ಚರನ ಸನ್ನಿಧಾನ ಕೂಡ ಎಲ್ಲೂ ಸಮೀಪದಲ್ಲಿ ಇಲ್ಲ ಹೇಳಾದರೆ ಆಂಜನೇಯನ ಸನ್ನಿಧಾನದಲ್ಲಾದರೂ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬನ್ನಿ. ಇದರಿಂದ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. 3ನೇ ರಾಶಿಯಲ್ಲಿರ್ತಕ್ಕಂಥ ಲಾಭಾಧಿಪತಿ ಸಪ್ತಮದ ಒಂದು ರಾಶಿಯನ್ನು ನೋಡಿದಾಗ ವಿವಾಹಾದಿ ಮಂಗಳ ಕಾರ್ಯ, ವ್ಯಾಪಾರ ವ್ಯವಹಾರಗಳಲ್ಲಿ, ದುಡ್ಡು ಕಾಸಿನ ವಿಚಾರದಲ್ಲಿ, ಕೌಟುಂಬಿಕ ವ್ಯವಹಾರಗಳಲ್ಲಿ, ಮಾನಸಿಕ ಸ್ಥಿತಿಗಳಲ್ಲಿ ಮತ್ತು ಆರ್ಥಿಕವಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ, ಹೀಗೆ ಎಲ್ಲ ವಿಭಾಗಗಳಲ್ಲಿ ಇವತ್ತಿನ ದಿನ ಮಧ್ಯಮ ಸ್ಥಿತಿಯಲ್ಲಿ ಕಾಣಿಸುತ್ತೆ. ಒಳ್ಳೆಯ ಒಂದು ದಿನವೂ ಹೌದು. ಲಾಭಕ್ಕೆ ಗುರು ಬಂದಿರೋದರಿಂದ ದೈವ ಬಲ ಅಥವಾ ದೈವ ಅನುಕೂಲ ಅಂತಕ್ಕಂಥದ್ದು ಕಾಣುತ್ತೆ. ಗುರು ಬಲ ಅಲ್ಲ, ಅದು ಅನುಕೂಲ ಅಂತಕ್ಕಂಥದ್ದು ಕಾಣಿಸುತ್ತೆ. ಹಾಗಾಗಿ ಇವತ್ತಿನ ದಿನ ಚೆನ್ನಾಗಿದೆ. ಕನ್ಯಾ ರಾಶಿಯವರು ಆನಂದದಿಂದ ಇವತ್ತಿನ ದಿನವನ್ನು ನಡೆಸಬಹುದು. ಧನಸ್ಥಾನದಲ್ಲಿರ್ತಕ್ಕಂಥ ಯೋಗದ ಒಂದು ಬಲವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ರವಿ, ಬುಧ ಮತ್ತು ಮಂಗಳರ ಬಲವನ್ನು ಹೆಚ್ಚು ಮಾಡಲಿಕ್ಕೋಸ್ಕರವಾಗಿ ಇವತ್ತು ನರಸಿಂಹನ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಕರ್ಮಾಧಿಪತಿಯು ಧನಸ್ಥಾನದಲ್ಲಿ ನೀಚನಾಗಿರ್ತಕ್ಕಂಥದ್ದು ಮತ್ತು ಅಷ್ಟಮಕ್ಕೆ ದೃಷ್ಟಿ ಆಗ್ತಕ್ಕಂಥದ್ದು, ಹಣ ಅಂತಕ್ಕಂಥದ್ದು ಬೇಡದೇ ಇರತಕ್ಕಂಥ, ಯಾರು ಥರ್ಡ್ ಕ್ಲಾಸ್ ಅಂಥೇಳಿ ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ,
ಮೂರನೇ ದರ್ಜೆ ವ್ಯಕ್ತಿತ್ವದ ಸ್ವಭಾವ ಇರತಕ್ಕಂಥವರಿಂದಾಗಿ ಧನ ನಾಶವಾಗ್ತಕ್ಕಂಥ ಲಕ್ಷಣ. ಒಂದು ಸತ್ಕರ್ಮಾಚರಣೆಯಿಂದ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಯಾವುದೋ ಒಬ್ಬ ಬೇಡದ ವ್ಯಕ್ತಿಗೆ ಕೊಡ್ತಕ್ಕಂಥದ್ದು ಇದೆಯಲ್ಲ, ಸ್ವಲ್ಪ ನೋವು ಕೊಡುತ್ತೆ ಅದು. ಯಾಕೆಂದರೆ ಆಂತರಿಕವಾಗಿ ನಿಮ್ಗೆ ಗೊತ್ತಿದೆ, ಆದರೆ ಅನಿವಾರ್ಯವಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ ಅವ್ರ ಕೈಯಲ್ಲಿ. ಆಂತರಿಕವಾಗಿ ನಿಮಗೂ ಗೊತ್ತಿದೆ ಆ ವ್ಯಕ್ತಿ ಸರಿ ಇಲ್ಲ, ನೀಚ ವ್ಯಕ್ತಿತ್ವದವನು ಅಂಥೇಳಿ. ಆದರೂ ಕೂಡ ಯಾವುದೋ ಒಂದು ಅನಿವಾರ್ಯ ಪರಿಸ್ಥಿತಿಗೆ ನೀವು ಎಡೆಯಾಗಿ ಅಥವಾ ಸಿಕ್ಕ ಹಾಕಿಕೊಂಡು ಅವನಿಗೆ ನಿಮ್ಮ ಸಂಪಾದನೆಯನ್ನು ಕೊಡ್ತಕ್ಕಂಥ ಒಂದು ಸ್ಥಿತಿಯಾಗಿ ಕಾಣಿಸುತ್ತೆ. ಇದು ಅಪಾಯಕಾರಿ. ಯಾಕೆಂದರೆ ನಮ್ಮ ಮಲೆನಾಡಿನಲ್ಲೂ ಒಂದು ಗಾದೆ ಹೇಳ್ತಾರೆ, ಬಟ್ಟೆ ತಿನ್ನೋ ಅಭ್ಯಾಸ ಇರೋ ಪ್ರಾಣಿಯನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ಮಲ್ಕೋಬಾರ್ದು ರಾತ್ರಿ ಹೊತ್ತು ಅಂತ. ಅರ್ಥ ನಾವು ಮಾಡ್ಕೋಬೇಕಷ್ಟೇ, ಬಹಳ ದೀರ್ಘವಾದ ಅರ್ಥ ಇದೆ ಅದಕ್ಕೆ. ಹಾಗಾಗಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಾಧ್ಯವಾದರೆ ಒಂದು ಪ್ರತ್ಯಂಗಿರ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಅನುರಾಧ ಮತ್ತು ಜ್ಯೇಷ್ಠ 2 ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರವಾಗಿದೆ. ಅಂದರೆ ಅರ್ಥ ಏನು ಅಂದರೆ, ದಿನದ ಆದಿ ಭಾಗ ಇವತ್ತು ಸುಮಾರು ಬೆಳಗ್ಗೆ 10 ಗಂಟೆವರೆಗೂ ಕೂಡ ಅನುರಾಧದಲ್ಲಿದ್ದರೆ ಆನಂತರ ಜ್ಯೇಷ್ಠ ನಕ್ಷತ್ರಕ್ಕೆ ಹೋಗ್ತಕ್ಕಂತಹ ಚಂದ್ರ. ಹಾಗಾಗಿ ಇವತ್ತು ಹೆಜ್ಜೆಯಿಂದ ಹೆಜ್ಜೆ ಅಂದರೆ ಕ್ರಮೇಣ ಒಂದು ಉತ್ತಮವಾದಂಥ ದಿನವಾಗಿ ಇವತ್ತು ಮಾರ್ಪಾಡಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ವೀಕೆಂಡ್ ಕೂಡ ಹೌದು. ನಾಳೆ ದಿವಸ ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂತಹ ಚಂದ್ರ ಆಗಿರ್ತಾನಲ್ಲ, ಹಾಗಾಗಿ ಇನ್ನಷ್ಟು ಉತ್ತಮವಾದಂಥ ಒಂದು ದಿನವಾಗಿರ್ತದೆ. ನಾಳೆ ಭಾನುವಾರ ನಮ್ಮ ಧರ್ಮಜ್ಯೋತಿ ಸಂಚಿಕೆ ಇರೋದಿಲ್ಲ, ಹಾಗಾಗಿ ಇವತ್ತೇ ಹೇಳಿಬಿಡ್ತೀನಿ, ನಾಳೆ ಕೂಡ ದಿನ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಭಾಗ್ಯದಲ್ಲಿರ್ತಕ್ಕಂಥ ಗುರುವಿನ ನೇರ ದೃಷ್ಟಿ ಇದೆ. ಜೊತೆಯಲ್ಲಿ ಪಂಚಮದಲ್ಲಿರ್ತಕ್ಕಂಥ ಶನೈಶ್ಚರ ಮಾನಸಿಕವಾಗಿರ್ತಕ್ಕಂಥ ಒಂದು ಉತ್ತಮವಾದಂತಹ ಸ್ಥೈರ್ಯವನ್ನು, ಧೈರ್ಯವನ್ನು, ಏನೋ ಒಂದು ಕೆಲಸವನ್ನು ಸಾಧನೆ ಮಾಡಬೇಕು ಅನ್ನುವಂಥ ಹಠವನ್ನು ಕೂಡ ಈ ಒಂದು ಗ್ರಹಸ್ಥಿತಿ ಅಂತಕ್ಕಂಥದ್ದು ಸೂಚಿಸುತ್ತೆ. ಆದರೆ ನಿಮ್ಮ ಕರ್ಮಾಧಿಪತಿಯಾದಂತಹ ಸೂರ್ಯ 12ನೇ ರಾಶಿಯಲ್ಲಿ ವ್ಯಯಸ್ಥಿತಿಯಲ್ಲಿರ್ತಕ್ಕಂಥದ್ದು ಮತ್ತು ನೀಚನಾಗಿರ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರದಲ್ಲಿದ್ದ ಪಕ್ಷದಲ್ಲಿ ತೊಂದರೆ ಇಲ್ಲ, ಆದರೆ ಸರ್ಕಾರಿ ಅಧಿಕಾರದಲ್ಲಿರುವವರ ಆಶ್ರಯದಲ್ಲಿದ್ದು, ಅಂದರೆ ಎಷ್ಟೋ ಸಂದರ್ಭ ಈ ದೊಡ್ಡ ದೊಡ್ಡ ಸರ್ಕಾರಿ ಕಚೇರಿಗಳಲ್ಲಿ ಮೀಡಿಯೇಷನ್ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಇರ್ತೀರಲ್ಲ, ಅಂಥವರಾಗಿದ್ದರೆ ದೊಡ್ಡ ಮಟ್ಟದ ಯಾವುದೋ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಕಾಣುತ್ತೆ. ಇಡೀ ಜೀವನದ ಭವಿಷ್ಯವನ್ನೇ ಬದಲು ಮಾಡ್ತಕ್ಕಂಥ ಸಮಸ್ಯೆಯಾಗಿ ಕಾಣಿಸುತ್ತೆ. ಅಂದರೆ ಜೀವಮಾನ ಪರ್ಯಂತ ಸಮಸ್ಯೆ ಆಗಬಹುದು, ಅಂಥ ಒಂದು ದೊಡ್ಡ ತೊಂದರೆ ಕೂಡ ಕಾಣಿಸುತ್ತೆ. ಯಾಕೆಂದರೆ 3 ಗ್ರಹಗಳು 12ನೇ ಮನೆಯಲ್ಲಿರ್ತಕ್ಕಂಥದ್ದು. ಆ 3 ಗ್ರಹಗಳದ್ದು ಯಾವುದಾದ್ರೂ ದಶೆ ಇದ್ದುಬಿಟ್ರೆ, ರವಿ, ಬುಧ ಅಥವಾ ಮಂಗಳ, ಈ 3 ಗ್ರಹಗಳು ಯಾವುದಾದ್ರೂ ಒಂದು ದಶೆ ಇದ್ದರೆ ಖಂಡಿತವಾಗಲೂ ಶೀಘ್ರವಾಗಿ ಯಾವುದಾದ್ರೂ ಒಂದು ದೇವತಾ ಉಪಾಸನೆಯನ್ನು ಮಾಡಿಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ದೇವಿ ಸಂಬಂಧವಾಗಿ, ಅಮ್ಮನವರ ಸಂಬಂಧವಾಗಿ, ದುರ್ಗಾ ಪರಮೇಶ್ವರಿಯ ಸಂಬಂಧವಾಗಿ ವೈಕಂಕತ ದುರ್ಗಾ ಅನ್ನುವಂಥ ಒಂದು ಉಪಾಸನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇದನ್ನು ಮಾಡಿಕೊಂಡ ಪಕ್ಷದಲ್ಲಿ ದೊಡ್ಡ ಸಮಸ್ಯೆಗಳಿಂದ ಬಚಾವಾಗಲಿಕ್ಕೆ ಅವಕಾಶವಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈಗ ಪ್ರಾರಂಭ ಮಾಡೋಣ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ವಿಭಾಗವನ್ನ. ಗುರುಜಿ, ಮಂಜುನಾಥ್ ಅನ್ನೋರು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಅವರ ಹುಟ್ಟಿರುವಂತ ದಿನಾಂಕ 11/11/87, ಬುಧವಾರ ಬೆಳಗ್ಗೆ 5 ಗಂಟೆಗೆ. ಹೆಂಡತಿ ರಶ್ಮಿ ಅವ್ರದ್ದು ಕೂಡ ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ. 5/9/2002, ಗುರುವಾರ ಬೆಳಗ್ಗೆ 11:30 ಅಂತ. ಅವರ ಪ್ರಶ್ನೆ ಏನಂತ ಹೇಳಿದ್ರೆ, ಗುರುಗಳೇ, ಮದುವೆ ಆಗಿ 1.5 ವರ್ಷ ಆಗಿದೆ, ಮಕ್ಕಳಾಗಿಲ್ಲ ಅಂತ. 1.5 ವರ್ಷ ಅಂದ್ರೆ ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಮನೆಯಲ್ಲಿ ಒತ್ತಡ ಇರುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಏನಂತೀರಾ ಗುರುಜಿ? ಇಲ್ಲಿ ಮಂಜುನಾಥ್ ಮತ್ತು ರಶ್ಮಿ ಇವರಿಬ್ಬರ ಜಾತಕವನ್ನು ಕೂಡ ನೋಡಿದಾಗ, ಮಂಜುನಾಥ್ ಅವರದ್ದು ಮೀನ ಲಗ್ನ ಮತ್ತು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಇದೆ. ಈ ರಶ್ಮಿ ಅಂತಕ್ಕಂಥ ಹೆಣ್ಣು ಮಗಳದ್ದು ವೃಶ್ಚಿಕ ಲಗ್ನ ಮತ್ತು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಇದೆ. ಇಬ್ಬರಿಗೂ ಕೂಡ ರಾಶಿಯಲ್ಲಿ ರಾಹುಕೇತು ಸಂಬಂಧಿತವಾಗಿರ್ತಕ್ಕಂಥದ್ದು ದೋಷ ಸ್ಪಷ್ಟವಾಗಿ ಕಾಣಿಸುತ್ತೆ. ಜೊತೆಯಲ್ಲಿ ಮಂಜುನಾಥ್ ಅವರ ಜಾತಕದಲ್ಲಿ ಸಂತತಿಗೆ ಸಂಬಂಧಪಟ್ಟಿರತಕ್ಕಂಥ ಗ್ರಹವಾದ ಗುರುಗ್ರಹಕ್ಕೆ ಬಾಧೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಮಂಗಳ, ಶನಿ ಇತ್ಯಾದಿ ಗ್ರಹಗಳ ಒಂದು ಬಾಧೆ ಅಂತಕ್ಕಂಥದ್ದು ಮಂಜು ಅವರೇ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು ಇದು ಅಂತ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ದೈಹಿಕವಾಗಿರ್ತಕ್ಕಂಥ ಒಂದು ಚಿಕ್ಕ ಸಮಸ್ಯೆ ಇರುವಂಥ ಲಕ್ಷಣ ಕೂಡ ಉಂಟು.
ಅದಕ್ಕೆ ಯಾವುದೇ ರೀತಿಯ ಹಿಂಜರಿಕೆಯೋ ಸಂಕೋಚವೋ ಅಥವಾ ಮತ್ತೊಂದನ್ನು ಮಾಡಿಕೊಳ್ಬೇಕಾದಂಥದ್ದು, ಕೀಳಾಗಿ ತಮ್ಮನ್ನು ತಾವು ತಿಳ್ಕೊಳ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಖಂಡಿತವಾಗಲೂ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ನಿಮಗೆ ಒಂದು ಚಿಕ್ಕ ವೈದ್ಯಕೀಯ ಸಹಾಯ ಬೇಕು, ಡಾಕ್ಟರ್ ಹತ್ರ ಹೋಗಿ ಇಬ್ಬರೂ ಕೂಡ ಒಂದು ಸಾರಿ ಸರಿಯಾಗಿ ಪರೀಕ್ಷೆ ಮಾಡಿಸ್ಕೊಂಡು ಯೋಗ್ಯವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಆ ಹೆಣ್ಣು ಮಗಳು ರಶ್ಮಿಯ ಜಾತಕದಲ್ಲಿ ಕೂಡ ಸಂತತಿಗೆ ಸಂಬಂಧಪಟ್ಟು ತೊಂದರೆ ಇದೆ. ಬಹುಶಃ ನನ್ನ ಅಂದಾಜಿನ ಪ್ರಕಾರ ಜಾತಕವನ್ನು ನೋಡಿದಾಗ ಅನಿಸಿರೋದು PCOD ಅಂತ ಇವತ್ತೇನು ಹೇಳ್ತಾರಲ್ಲ, ಆ ಸಮಸ್ಯೆ ಇರುವಂಥ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ಇದು ವೈದ್ಯಕೀಯವಾಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಪರಿಹಾರವಾಗಿ ಸಂತತಿಯನ್ನು ಪಡ್ಕೊಳ್ತಕ್ಕಂಥ ಜಾತಕಗಳಾಗಿದೆ ಎರಡೂ ಕೂಡ. ಇವರು ಮಾಡಿದ ಕೆಲಸವನ್ನೇ ನಮ್ಮ ಎಲ್ಲ ವೀಕ್ಷಕರು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಏನು ಅಂದರೆ, ಸಂತತಿಯಾಗಬೇಕು ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಕೇಳುವುದಾದರೆ ಗಂಡ ಹೆಂಡತಿ ಇಬ್ಬರ ಜಾತಕವನ್ನು ಕಳಿಸಿ. ಕರೆಕ್ಟಾಗಿ ಮಾಡಿದ್ದಾರೆ ಇವರು. ಈಗ ನೋಡಿ, ಎರಡೂ ಜಾತಕದಲ್ಲಿಯೂ ಸಮಾನವಾದ ದೋಷಗಳೇ ಹತ್ತಿರ ಇರೋದರಿಂದ ವೈದ್ಯರ ಒಂದು ಸಲಹೆಯನ್ನು ತಗೊಂಡು ಡಾಕ್ಟರ್ ಹತ್ರ ಹೋಗಿ ಸರಿಯಾದ ಟ್ರೀಟ್ಮೆಂಟ್ ತಗೊಂಡ ಪಕ್ಷದಲ್ಲಿ ಸಂತತಿ ಆಗುವ ಅವಕಾಶ ಉಂಟು. ಮೊದಲನೇ ಅವಕಾಶ ಇದು, ಮೊದಲನೇದು. ಎರಡನೇದು, ಎಲ್ಲ ಚಿಕಿತ್ಸೆಗಳನ್ನು ಪಡ್ಕೊಂಡು ನಂತರದಲ್ಲೂ ಫಲ ಕಾಣಲಿಲ್ಲ ಅಥವಾ ಬೇರೆ ಏನೋ ಸಮಸ್ಯೆ ಇದೆ, ಇದು ಚಿಕಿತ್ಸೆಗೆ ಮೀರಿದ್ದು, ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನಾದರೂ ಡಾಕ್ಟರ್ ಸ್ಟೇಟ್ಮೆಂಟ್ ಕೊಟ್ಟರೆ ಆಗ ಬನ್ನಿ ನಿಮ್ಮ ಸಮಸ್ಯೆಯನ್ನು ದೈವಿಕವಾಗಿ ಅದನ್ನು ಪರಿಹಾರ ಮಾಡಿ ಆನಂತರದಲ್ಲಿ ಸಂತತಿ ಆಗೋದಕ್ಕೆ ಬೇಕಾದ ದೇವತಾರಾಧನೆಯನ್ನು ಮಾಡೋಣ. ದೇವತಾರಾಧನೆಯೂ ಬೇಕಾಗುವಂಥ ಲಕ್ಷಣ ಜಾತಕದಲ್ಲುಂಟು. ಆದರೆ ಆರಂಭಿಕವಾಗಿ ಅದಕ್ಕೆ ನೇರವಾಗಿ ಹೋಗೋದಕ್ಕಿಂತ ಮೊದಲು ಡಾಕ್ಟರ್ ಹತ್ರ ಹೋಗಿ ವೈದ್ಯಕೀಯವಾಗಿ ಚಿಕಿತ್ಸೆ ಆದ ನಂತರದಲ್ಲಿ ಹೋಗೋದು ಕ್ಷೇಮ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮಂಜುನಾಥ್ ರಶ್ಮಿ ದಂಪತಿಗಳೇ, ಆದಷ್ಟು ಬೇಗ ನಿಮ್ಮ ಆಸೆ ಈಡೇರಲಿ ಅಂತ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇದ್ದರೆ ತಡ ಯಾಕೆ, ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸಿ, ಪತ್ರದ ಮೂಲಕ ಅಥವಾ ಇಮೇಲ್ ID ಮೂಲಕ ಕೂಡ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಬಹುದು ಅಂತ ಹೇಳ್ತಾ, ಗುರುಗಳೇ, ಕೊನೆಯ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಅಷ್ಟಮಾಧಿಪತಿ 12ಕ್ಕೆ ಬಂದಿರುವಂಥದ್ದು. ಅನೇಕ ರೀತಿಯ ಸಮಸ್ಯೆಗಳಿಂದ ಬಿಡುಗಡೆ ಆಗ್ತಕ್ಕಂಥದ್ದು. ಪಾಪಿಗಳ ಬಾಧೆಯಿಂದ ನೀವು ಬಚಾವಾಗ್ತಕ್ಕಂಥದ್ದು. ಇಷ್ಟು ದಿವಸ ಬಂದಿರತಕ್ಕಂಥ ಅಪವಾದಗಳಿಂದ ಬಿಡುಗಡೆ ಆಗ್ತಕ್ಕಂಥದ್ದು. ಅನಿವಾರ್ಯವಾಗಿ ನಿಮ್ಮನ್ನು ಸಿಕ್ಕ ಹಾಕಿಸಿ ತಾವು ಅದನ್ನು ನೋಡಿ ಖುಷಿ ಪಡ್ತಾ ಇರ್ತಕ್ಕಂಥವರಿಂದ ನೀವು ಬಚಾವಾಗ್ತಕ್ಕಂಥದ್ದು. ಈ ಎಲ್ಲ ಲಕ್ಷಣಗಳು ಕೂಡ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ರಾಶಿಗೆ ಅಷ್ಟಮದಲ್ಲಿ ಗುರು ಇದ್ದಾನೆ. ಹಾಗಾಗಿ ಗುರುವಿನ ಬಲ ಅಂತಕ್ಕಂಥದ್ದು ಇಲ್ಲ. ಇಷ್ಟು ದಿವಸಗಳ ಕಾಲ ನಿಮ್ಮ ಸಪ್ತಮ ರಾಶಿಯಲ್ಲಿದ್ದ ಗುರು ಈಗ ಅಷ್ಟಮಕ್ಕೆ ಉಚ್ಚನಾಗಿರೋದರಿಂದ ದುಡ್ಡು ಕಾಸಿನ ವಿಚಾರಗಳಲ್ಲೆಲ್ಲ ಅನುಕೂಲತೆ ಕಾಣಿಸುತ್ತೆ. ಆದರೆ ಪೂರ್ಣವಾಗಿರ್ತಕ್ಕಂಥ ದೈವ ಬಲ ಅಥವಾ ಅನುಗ್ರಹ ಅಂತಕ್ಕಂಥದ್ದರ ಕೊರತೆ ಕಾಣಿಸುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಪರಂಪರಾಗತವಾಗಿರ್ತಕ್ಕಂಥ ಗುರುಪೀಠಕ್ಕೆ ನೀವು ನಡ್ಕೊಳ್ಳೋದು ಬಹಳ ಕ್ಷೇಮ. ತಪಸ್ವಿಗಳು, ಸಾಧಕರು, ಸಿದ್ಧಪುರುಷರು, ಮಹಾತ್ಮರು ಇರ್ತಕ್ಕಂಥ ಯಾವುದಾದ್ರೂ ಒಂದು ಪರಂಪರೆಯನ್ನು ಆಶ್ರಯಿಸಿ ಅಲ್ಲಿ ಹೋಗಿ ನಿಮ್ಮ ಸೇವೆ, ನಿಮ್ಮ ಶಕ್ತಿಯಾನುಸಾರ ಸೇವೆ ಇತ್ಯಾದಿಗಳನ್ನು ಮಾಡಿ ಬನ್ನಿ. ಸಾಕಷ್ಟು ಉತ್ತಮವಾದಂಥ ದಿನಗಳನ್ನು ಮುಂದೆ ನೋಡಬಹುದಾಗಿರುತ್ತೆ. ಒಳ್ಳೆಯದಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮಾಧಿಪತಿ ಲಾಭಕ್ಕೆ ಬಂದಿರತಕ್ಕಂಥದ್ದು. ಸಪ್ತಮಂ ದ್ಯೂನಮಸ್ತಂಚ ದ್ಯೂತಂಚ ಅಂತೆಲ್ಲ ಹೇಳ್ತಾರೆ. ಅಂದರೆ ಈ ಗ್ಯಾಂಬ್ಲಿಂಗ್ ಇತ್ಯಾದಿ ಎಲ್ಲ ಮಾಡ್ತಕ್ಕಂಥವರಿಗೂ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಸಮಾಧಾನವನ್ನು ಕೊಡಬಹುದು. ಹಾಗಂತ ಅದು ಸರಿಯಾಗಿ ಕೇಳಿದರೆ ಅದು ಹೇಗೆ ಸರಿ ಆಗುತ್ತೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಸರಿಯಾದ ಮಾರ್ಗದಲ್ಲಿ ದುಡ್ದಾಗಲೇ ಹಣ ನಿಲ್ಲೋದು ಕಷ್ಟ. ಇನ್ನು ಅಪಮಾರ್ಗದಲ್ಲಿ ಹೋಗಿ ನಾನು ದುಡ್ಡು ನಿಲ್ಲಿಸ್ಕೊಳ್ತೇನೆ ಅಂದರೆ ಹೇಗೆ ನಿಲ್ಲೋಕ್ಕೆ ಸಾಧ್ಯ? ಕನ್ನಡದಲ್ಲಿ ಗಾದೆ ಇದೆ, ನಿಮಗೆಲ್ಲ ಗೊತ್ತು, ಹಾಲು ಕುಡಿದ ಮಕ್ಕಳೇ ಉಳಿಯಲ್ಲ ಅಂತ. ಮುಂದಿಂದ ನಾನೇನು ಹೇಳೋದು ಬೇಡವಲ್ಲ. ಹಾಗಾಗಿ ಯೋಚನೆ ಮಾಡಿ. ಇನ್ನು ಆ ಮಾರ್ಗಕ್ಕೆ ಹೋಗೋದಕ್ಕಿಂತ ಮೊದಲೇ ಹೆಜ್ಜೆ ವಾಪಸ್ ಇಟ್ಕೊಳ್ಬೇಕು. ಕಾಲಿಗೆ ಅಕಸ್ಮಾತ್ ಸಗಣಿ ಬಳ್ಕೊಂಡ್ರೆ ಸಗಣಿಯ ವಾಸನೆಯನ್ನು ಸಹಿಸೋಕ್ಕಾಗದೇ ಇದ್ದಾಗ ಕಾಲು ತೊಳ್ಕೊಳ್ಬೇಕೇ ಹೊರತು ಸಗಣಿ ಆಗಿದೆ ಅಂತ ಕಾಲು ಕಡಿಯೋದಲ್ಲ. ಯೋಚನೆ ಮಾಡಿ ತೀರ್ಮಾನ ಮಾಡಬೇಕು. ಹಾಗಾಗಿ
ಒಳ್ಳೆಯ ಮಾರ್ಗದಲ್ಲಿ ಸಂಪಾದನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾಗ ಮೈ ಬಗ್ಗಿಸಿ ದುಡಿಬೇಕಾಗ್ತದೆ. ಯಾಕೆಂದರೆ ನಿಮ್ಮ ಪಂಚಮಾಧಿಪತಿ ಶನಿ ನೀಚನಾಗಿರೋದರಿಂದ ಸುಲಭ ಮಾರ್ಗದಲ್ಲಿ ಸರಳವಾಗಿ ಶೀಘ್ರವಾಗಿ ಹೆಚ್ಚು ದುಡ್ಡು ಗಳಿಸಬೇಕು ಅನ್ನುವಂಥ ದುರಾಸೆ ಕೂಡ ಬರಬಹುದು. ಯಾಕೆಂದರೆ ಶುಕ್ರನೂ ನೀಚ, ಚಂದ್ರನೂ ನೀಚ. ಆದರೆ ಅದರ ಪರಿಣಾಮ ಏನು ಅಂತ ಕೇಳಿದ್ರೆ ಶುಕ್ರನಿಗೆ ಶನಿಯ ದೃಷ್ಟಿ ಇದೆ, ಚಂದ್ರನಿಗೆ ಗುರುವಿನ ದೃಷ್ಟಿ ಇದೆ. ಹಾಗಾಗಿ ಅದು ನಿಮಗೆ ಸದ್ಗತಿಯನ್ನು ಅಥವಾ ಅರ್ಥಾತ್ ನಿಮ್ಮ ಬೆಳವಣಿಗೆಯನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸೋಕೆ ಅವಕಾಶ ಇಲ್ಲ. ಹಾಗಾಗಿ ಅಡ್ಡದಾರಿಗೆ ಹೋಗಬೇಡಿ, ರುಜು ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ದುಡ್ಕೊಳ್ಳಿ, ಖಂಡಿತವಾಗಲೂ ಅಭಿವೃದ್ಧಿ ಆಗ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟು ಶ್ರೀರಾಮಚಂದ್ರನನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಷಷ್ಠಾಧಿಪತಿ ಕರ್ಮಕ್ಕೆ ಬಂದಿದ್ದಾನೆ. ತ್ರಿಕೋಣದ ದೃಷ್ಟಿಯನ್ನು ಹೊಂದಿರತಕ್ಕಂಥ ಒಂದು ಒಳ್ಳೆಯ ಯೋಗ ಇವತ್ತು. ಅರ್ಥ ಏನಪ್ಪ ಅಂತಂದರೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ಗೆಲುವಾಗ್ತಕ್ಕಂಥ ಅವಕಾಶ, ಶತ್ರು ಭಯ ಪರಿಹಾರವಾಗ್ತಕ್ಕಂಥ ಅವಕಾಶ, ರಾಜಕಾರಣಿಗಳಿಗೆ ಕೂಡ ಒಂದು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಲಿಕ್ಕೆ, ತಮ್ಮ ಸ್ಥಾನವನ್ನು ಬಲಪಡಿಸ್ಕೊಳ್ಳಿಕ್ಕೆ, ಅಭಿವೃದ್ಧಿಯನ್ನು ಹೊಂದಲಿಕ್ಕೆ, ಅಧಿಕಾರವನ್ನು ಹೊಂದಲಿಕ್ಕೆ ಕೂಡ ಒಳ್ಳೆಯ ಅವಕಾಶವಾಗಿ ಕಾಣುತ್ತೆ. ವ್ಯಾಪಾರಸ್ಥರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗವನ್ನು ಮಾಡ್ತಕ್ಕಂಥವರಿಗೆ, ಶಿಕ್ಷಕರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಉತ್ತಮವಾದ ದಿನ, ಸಮಾಧಾನಕರವಾಗಿರ್ತಕ್ಕಂಥ ಒಂದು ಕಾಲವಾಗಿ ಕಾಣಿಸುತ್ತೆ. ಸರಸ್ವತಿಯ ಉಪಾಸನೆಯ ಅನಿವಾರ್ಯತೆ ಕೆಲವು ವಿದ್ಯಾರ್ಥಿಗಳಿಗೆ ಬಂದರೆ, ಕೆಲವು ಶಿಕ್ಷಕರಿಗೆ ಶಿವನ ಧ್ಯಾನ ಮಾಡಬೇಕಾದಂಥ ಅಗತ್ಯ ಕೂಡ ಇದೆ. ಮಾನಸಿಕವಾದಂಥ ಒಂದು ಬೇಸರವನ್ನು ಅಥವಾ ಒಂದು ಅಸಮಾಧಾನವನ್ನು ಕಳ್ಕೊಂಡು ಸಮಾಧಾನ ಹೊಂದಲಿಕ್ಕಾಗಿ ಶಿವನ ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ಭಾಗ್ಯಕ್ಕೆ ಬಂದಿರತಕ್ಕಂತಹ ಪಂಚಮಾಧಿಪತಿ, ಆ ಪಂಚಮಾಧಿಪತ್ಯದ ಚಂದ್ರನಿಗೆ ಭಾಗ್ಯಾಧಿಪತ್ಯದ ಮಂಗಳ ಅಂತಕ್ಕಂಥ ಒಂದು ಸ್ಥಿತಿ ಅಷ್ಟು ಉತ್ತಮವಾಗಿಲ್ಲ. ಹಾಗಾಗಿ ಇವತ್ತು ಮಾತಾಡ್ತಕ್ಕಂಥ ಸಂದರ್ಭ ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾರ ಜೊತೆಗಾದರೂ ಏನಾದರೂ ಮಾತುಕತೆ ಆಡುವಂಥ ಸಂದರ್ಭ. ದ್ವಿತೀಯಕ್ಕೆ ಬುಧ ರವಿಯೊಂದಿಗೆ ಮಂಗಳನ ದೃಷ್ಟಿ ಇರೋದರಿಂದ ಚಿಕ್ಕ ಚಿಕ್ಕ ತಮಾಷೆ ಮಾಡಲಿಕ್ಕೆ ಹೋಗಿ ಅಮಾಸೆ ಆಯಿತು ಹೇಳ್ತಾರಲ್ಲ, ಈ ಥರದ ಸಮಸ್ಯೆ ಆಗಬಹುದು. ಅಪಮಾನಕರವಾಗಿರ್ತಕ್ಕಂಥ ಮಾತು ಕೇಳಬೇಕಾಗಿ ಬರಬಹುದು. ಹಾಗಾಗಿ ತಮಾಷೆ ಅಂಥೇಳಿ ಯಾರೋ ಒಬ್ಬರನ್ನ ಕಿಂಡಲ್ ಮಾಡೋದು ಇತ್ಯಾದಿಗಳನ್ನು ಮಾಡಬೇಡಿ. ಯಾಕೆಂದರೆ ಶುಕ್ರ ನೀಚ ಆಗಿದ್ದಾನೆ, ಅವನ ಜೊತೆಯಲ್ಲಿ ರವಿ ಕೂಡ ಪಕ್ಕದಲ್ಲಿ ನೀಚನಾಗಿದ್ದಾನೆ. ಹಾಗಾಗಿ ನೀಚ ವ್ಯಕ್ತಿಗಳು ನಿಮ್ಮ ತಮಾಷೆಯನ್ನು ತಮಾಷೆಯಾಗಿ ತಗೊಳ್ತಾರೆ ಹೇಳೋಕೆ ಆಗೋದಿಲ್ಲ. ಅವರಿಂದ ಮತ್ತೆ ಅಪಮಾನಕ್ಕೆ ನೀವೇ ಈಡಾಗಬೇಕಾಗಿ ಬರುತ್ತೆ. ಹಾಗಾಗಿ ಷಷ್ಠಸ್ಥಾನದ ಕೇತು, ಸಪ್ತಮದ ನೀಚ ಶುಕ್ರ, ಅಷ್ಟಮದ ನೀಚ ರವಿ ಮತ್ತು ಭಾಗ್ಯಸ್ಥಾನದ ನೀಚ ಚಂದ್ರ. ಯೋಚನೆ ಮಾಡಿ, 7, 8, 9 3 ರಾಶಿಗಳಲ್ಲಿ ಶುಕ್ರ ರವಿ ಚಂದ್ರರು ನೀಚರಾಗೇ ಇದ್ದಾರೆ, ಸಾಲಾಗಿ 3 ಗ್ರಹಗಳು. ಹಾಗಾಗಿ ನೀಚರ ಒಡನಾಟದಲ್ಲಿರೋ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆ ಬೇಕು ಅಲ್ವಾ? ಗೊಬ್ಬರದ ಗುಂಡಿಯನ್ನು ದಾಟುವಾಗ, ಚರಂಡಿಯನ್ನು ದಾಟುವಾಗ ಮೈಗೆ ನೀರು ಹಾರದೇ ಇದ್ದಾಗ ಎಚ್ಚರಿಕೆ ವಹಿಸ್ತೀವಿ. ಹಾಗಿದ್ದಾಗ ನೀಚರ ಒಡನಾಟ ಮಾಡಿಕೊಂಡ್ರೆ ಏನಾಗಬೇಕಾಗತ್ತೆ? ಯೋಚನೆ ಮಾಡ್ಕೊಳ್ಳಿ. ಅದರಿಂದ ರಕ್ಷಣೆ ಮಾಡು ಅಂಥೇಳಿ ಯಾರನ್ನು ಉಪಾಸನೆ ಮಾಡಬೇಕು? ಅಷ್ಟಮದಲ್ಲಿರ್ತಕ್ಕಂಥ ರವಿ, ಬುಧ ಮತ್ತು ಮಂಗಳ ಸಂಬಂಧಿತವಾಗಿ ನರಸಿಂಹನನ್ನು ಉಪಾಸನೆ ಮಾಡಿಕೊಳ್ಬೇಕು. ಇದರಿಂದಾಗಿ ನಿಮಗೆ ಗೊತ್ತಾಗ್ತದೆ ಯಾರ ಹತ್ರ ಯಾವ ರೀತಿ ವ್ಯವಹರಿಸಬೇಕು ಅನ್ನುವಂಥ ಒಂದು ಬುದ್ಧಿಯನ್ನು ಆ ದೇವತಾ ಶಕ್ತಿ ಪ್ರಚೋದನೆ ಮಾಡ್ತದೆ. ಇದರಿಂದಾಗಿ ನಿಮಗೆ ಎಷ್ಟೋ ಸಮಾಧಾನ, ನೆಮ್ಮದಿ ಮತ್ತು ನಿಮ್ಮನ್ನು ನೀವು ಕಾಪಾಡ್ಕೊಳ್ತಕ್ಕಂಥ ಅವಕಾಶ ಉಂಟಾಗ್ತದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಗಳೇ, ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಹತ್ವಪೂರ್ಣವಾದಂತಹ ವಿಚಾರಗಳನ್ನು ತಿಳಿಯಪಡಿಸಿದ್ದೀರಾ. ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಮುನ್ನ ಸೋಮವಾರ ಭೇಟಿಯಾಗೋಣ. ಮತ್ತಷ್ಟು ಮಹತ್ವಪೂರ್ಣವಾದಂತಹ ಮಾಹಿತಿಯನ್ನು ಹೊತ್ತು ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ NKR TV ಕನ್ನಡ ವಾಹಿನಿಯನ್ನ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.